ನೋಡಿ, ಚುನ್ಮುರಿ ಅಥವಾ ಮಂಡಕ್ಕಿಯಿಂದ ನೀವು ಚೂಡ ಮಾಡ್ಕೊಂಡಿರ್ಬೋದು, ಅಥವಾ ಸುಸ್ಲಾ ಮಾಡ್ಕೊಂಡಿರ್ಬೋದು, ಅಥವಾ ಬೇಳನ್ನ ಮಾಡ್ಕೊಂಡಿರ್ಬೋದು. ಇದೇ ಚುನ್ಮುರಿಯಿಂದ ನಾನೊಂದು ಹೊಸ ಥರದ ಬ್ರೇಕ್‌ಫಾಸ್ಟನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಏನು ಬ್ರೇಕ್‌ಫಾಸ್ಟ್ ಮಾಡೋದಂತನೂ ಗೊತ್ತಾಗೋದಿಲ್ಲ. ನೀವು ಬೆಳಗ್ಗೆ ಕಡಿಮೆ ಸಮಯದಲ್ಲಿನೂ ಇದನ್ನ ಮಾಡ್ಕೋಬೋದು, ಅಥವಾ ನೀವು ಇದನ್ನ ಪ್ರೋಟೀನ್ ಇರುವಂಥ ಬ್ರೇಕ್‌ಫಾಸ್ಟ್ ಅಂತನೂ ಕರಿಬೋದು. ಮತ್ತು ನೋಡಿ, ಇದರಲ್ಲಿ ನೀವು ಹಿಟ್ಟು ಅಥವಾ ಒಂದು ಬ್ಯಾಟರ್‌ನಲ್ಲಿ 3 ರೀತಿಯ ಏನು ಮಾಡ್ಕೋಬೋದು, ಬ್ರೇಕ್‌ಫಾಸ್ಟ್‌ಗಳನ್ನ ಮಾಡ್ಕೋಬೋದು. ನನ್ನ ರೀತಿಯಲ್ಲಿ ಒಮ್ಮೆ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡ್ರಿ. ಈಗ ನೋಡಿ, ಒಂದು ಪಾತ್ರೆಗೆ ನಾನು ಈ ಬಟ್ಲೆ 2 ಬಟ್ಲಾಗಷ್ಟು ಸ್ವಚ್ಛ ಮಾಡಿಟ್ಕೊಂಡಿರುವ ಚುರುಮುರಿ ಅಥವಾ ಮಂಡಕ್ಕಿಯನ್ನು ತೊಗೊಂಡಿದ್ರಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಇದನ್ನು ಗೊಳ್ಳು ಚುರುಮುರಿ ಅಂತ ಕರಿತೀವಿ. ಇನ್ನೊಂದು ಬೆಳಗಾವಿ ಚುರುಮುರಿ, ಗಟ್ಟಿ ಚುರುಮುರಿ ಬರ್ತದೆ, ಅದನ್ನಾದ್ರೂ ತಗೋಬೋದು. ಈ ಬಟ್ಲೆ ಏನು ಮಾಡ್ಕೊಂಡಿದ್ರೆ ನನಗೆ 2 ಬಟ್ಲಾಗಷ್ಟು ತೊಗೊಂಡಿದ್ದೀನಿ. ನೋಡಿ, ಈಗ ಇದಕ್ಕೆ ನೀರನ್ನು ಹಾಕ್ತೇನೆ ರೀ. ನೋಡಿ, ಈ ಚುರುಮುರಿಯನ್ನು ಏನು ಮಾಡೋಣ್ರಿ, ತೊಯಿಸ್ಬಿಟ್ಟು ತೊಗೊಳೋಣ್ರಿ. ಮತ್ತು ಚುರುಮುರಿಯಲ್ಲೇನೋ ಏನಿರ್ತದೆ ರೀ, ಸ್ವಲ್ಪ ದೂಸೋದಿರ್ತದೆ. ನೋಡಿ, ಈ ರೀತಿ ನೀರಿನಲ್ಲಿ ಏನು ಮಾಡೋದು, ತೊಯಿಸ್ಬಿಟ್ಟು ಈಗ ಹಿಂಡಿ ತೊಗೋತೀನಿ ರೀ ನಾನು. ನೋಡಿ, ಈ ಸುಸ್ಲಾಗಿ ತೊಯಿಸ್ಕೊತಿರ್ತೀವಲ್ಲ, ಅದೇ ರೀತಿನೇ ರೀ. ಅಥವಾ ಕೆಲವೊಬ್ರು ಅದನ್ನು ಚುರುಮುರಿ ಒಗ್ಗರಣೆ ಅಂತಲೂ ಕರಿತಿರ್ಬೋದು ರೀ. ನಾವು ಉತ್ತರ ಕರ್ನಾಟಕದ ಕಡೆ ಅದನ್ನು ಸುಸ್ಲಾ ಅಂತ ಕರಿತೀವಿ. ನೋಡಿ, ಈಗ ನೆನೆಸ್ಬಿಟ್ಟು ಆ ಚುರುಮುರಿಯನ್ನು ನೀರನ್ನು ತೆಗೆದುಬಿಟ್ಟು ಹಿಂಡಿ ತೊಗೊಂಡಿದ್ದೀನಿ ರೀ. ಈಗ ಇದಕ್ಕೆ ನಾನು ಇಲ್ಲಿ ನೋಡಿ 1 ಬಟ್ಲಾಗಷ್ಟು ಮೊಸರನ್ನ ಹಾಕ್ತಾಯಿದ್ದೀನಿ. ಸಪ್ಪಗಿರೋ ಮೊಸರನ್ನ ಹಾಕ್ರಿ. ನೀವು ಹುಳಿ ಮೊಸರು ಇತ್ತಂದ್ರೆ ಬಟ್ಟೆಯಲ್ಲಿ ಹಾಕಿಬಿಟ್ಟು ಅದರೊಳಗೆ ನೀರನ್ನು ತೆಗೆದುಬಿಟ್ಟು ಹಾಕ್ರಿ. ಇನ್ನೊಂದು ನೋಡಿರಿ, 4-5 ಸ್ಪೂನ್ ಆಗಷ್ಟೇ ನೀರನ್ನು ಹಾಕಿಬಿಟ್ಟು ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ. ನೋಡಿ, ಮನೆಯಲ್ಲಿರೋ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾಯಿದ್ದೀನಿ. ನೋಡಿ, ಈಗ ಚುರುಮುರಿ ಮೊಸರು ಜೊತೆ ನೆನೆಲಿರಿ, ಇದಕ್ಕೊಂದು ಬೆಸ್ಟ್ ಕಾಂಬಿನೇಷನ್ ಆಗಿ ಚಟ್ನಿಯನ್ನು ಮಾಡೋಣ ರೀ. ಚಟ್ನಿಗೆ ನಾನಿಲ್ಲಿ 2 ಸ್ಪೂನ್ ಆಗಷ್ಟು ಶೇಂಗಾ, ಹುರಿದಿರುವ ಶೇಂಗಾ ಮತ್ತು 2 ಸ್ಪೂನ್ ಆಗಷ್ಟು ಪುಟಾಣಿ ಅಥವಾ ಹುರುಗಡ್ಲೆಯನ್ನು ತೊಗೊಂಡಿದ್ದೀನಿ. ನಾನು ಶೇಂಗಾ ಸಿಪ್ಪೆ ತೆಗೆದುಬಿಟ್ಟು ತೊಗೊಂಡಿದ್ದೀನಿ, ನೀವು ಸಿಪ್ಪೆ ದರಸ್ಲೇನೂ ಹಾಕ್ಬೋದು. 2 ಬೆಳ್ಳುಳ್ಳಿ ಹೆಸಳನ್ನು ಹಾಕಿದ್ದೀನಿ. ಬೆಳ್ಳುಳ್ಳಿ ತಿನ್ನಲ್ಲಂದ್ರೆ ಸ್ಕಿಪ್ ಮಾಡಿರಿ. ಸ್ವಲ್ಪ ಹಸಿ ಶುಂಠಿ, ಸ್ವಲ್ಪ ಹುಣಸೆ ಹಣ್ಣು, ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಈಗ ಇದನ್ನು ನೀರು ಹಾಕಿಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೋತೀನಿ ರೀ. ನೋಡಿ, ನಾನು ಇನ್ನೂವರೆಗೆ ಇಲ್ಲಿ ಖಾರನ ಹಾಕಿಲ್ಲ. ನೋಡಿ, ನುಣ್ಣಗೆ ರುಬ್ಕೊಂಡಿದ್ದೀನಿ ರೀ. ನೋಡಿ, ಇದಕ್ಕೆ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ, ಒಂದು ಅರ್ಧ ಸ್ಪೂನ್ ಆಗಷ್ಟೇ ಸಾಂಬಾರು ಪೌಡ್ರನ್ನು ಹಾಕ್ತಾಯಿದ್ದೀನಿ. ಇದು ಹೋಮ್ ಮೇಡ್ ಸಾಂಬಾರು ಪೌಡ್ರ್ ಅದು. ಈ ರೀತಿ ಒಂದು ಸಾಂಬಾರು ಪೌಡ್ರ್ ಹಾಕಿನ ಚಟ್ನಿ ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು, ಚಟ್ನಿ ತೆಳು ಗಟ್ಟಿ ನೋಡ್ಕೊಂಡ್ಬಿಟ್ಟು ನೀವು ರುಬ್ಕೊರಿ. ನೋಡಿ, ಆ ಸಾಂಬಾರಿನಲ್ಲಿನೂ ಏನಾಗಿರ್ತದೆ, ಎಲ್ಲ ಪದಾರ್ಥಗಳನ್ನ ಹುರಿದ್ಬಿಟ್ಟೇ ಹಾಕಿರ್ತೀವಲ್ಲ, ಟೇಸ್ಟ್ ಚೆನ್ನಾಗಿ ಬರ್ತದೆ. ನೋಡಿ, ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ. ಇದಕ್ಕೊಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪಿನ ಒಗ್ಗರಣೆಯನ್ನು ಹಾಕಿದ್ದೀನಿ. ಈಗ ಚಟ್ನಿ ಏನಾಗಿದೆ ರೀ, ರೆಡಿ ಆಗಿದೆ. ನೋಡಿ, ಚಟ್ನಿ ಇನ್ನೂ ತೆಳು ಬೇಕಂದ್ರೆ ನೀವು ಇನ್ನೊಂದು ಸ್ವಲ್ಪ ನೀರು, ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊರಿ. ನೋಡಿ, ತೆಂಗಿನಕಾಯಿ ಬಳಸ್ತೇನೆ ಟೇಸ್ಟಿಯಾಗಿರುವಂಥ ಸಾಂಬಾರು ಪೌಡ್ರ್ ಹಾಕಿರೋ ಚಟ್ನಿ ರೀ. ಅದನ್ನು ಸೈಡಿಗೆ ಇಟ್ಟೀನಿ. ನೋಡಿ, ಈಗ ಅದು 5 ನಿಮಿಷ ಆಗ್ಯದ ರೀ. ಇದೇನಾಗಿರ್ತದೆ, ಮತ್ತಷ್ಟು ಸಾಫ್ಟಾಗಿ ಆ ಮೊಸರು ಜೊತೆ ನೆಂದಿರ್ತದೆ. ಈಗ ಮಿಕ್ಸಿ ಜಾರಿಗೆ ನನಗೆ ಯಾವ ಬಟ್ಲೆ ಚುರುಮುರಿ ತೊಗೊಂಡಿನಲ್ರಿ, ಅದರಲ್ಲೇ 1 ಬಟ್ಲಾಗಷ್ಟು ಸಣ್ಣ ರವೆ, ಉಪ್ಪಿಟ್ಟು ರವೆಯನ್ನು ತೊಗೊಂಡಿದ್ದೀನಿ. ನೋಡಿ, ಒಂದು ಅರ್ಧ ಬಟ್ಲಾಗಷ್ಟು ಶೇಂಗಾ ಅಂತ ತೊಗೊಂಡಿದ್ದೀನಿ. ಹುರಿದಿರುವ ಶೇಂಗಾ ಮತ್ತು ಸಿಪ್ಪೆಯನ್ನು ತೆಗೆದುಬಿಟ್ಟು ಹಾಕಿದ್ದೀನಿ. ಸಿಪ್ಪೆ ಧರಿಸ್ಲೇನೂ ಹಾಕ್ಬೋದು. ನಾನೇನು ಆ ಶೇಂಗಾನ ಹುರಿದ್ಬಿಟ್ಟು ತೋರಿಸೋದು ವಿಡಿಯೋ ತುಂಬಾ ದೊಡ್ಡದಾಗ್ತದೆ. ಹುರಿದಿರೋ ಶೇಂಗಾನ ನಾನು ಏನು ಮಾಡಿದ್ದೀನಿ, ಹಾಗೆ ಸಿಪ್ಪೆ ತೆಗೆದುಬಿಟ್ಟು ತೊಗೊಂಡಿನಿ ನೋಡಿರಿ, ಅದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಮೊಸರು ಚುರುಮುರಿಯನ್ನು ಏನು ನೆನೆಸಿಟ್ಟಿದ್ವಲ್ಲ ರೀ, ಅದನ್ನು ಹಾಕೊಂಡು. ನೋಡಿ, ಇದು ಪ್ರೋಟೀನ್ ಬ್ರೇಕ್ಫಾಸ್ಟ್ ಅಂತಲೂ ಕರಿಬೋದು ನೀವು. ಈಗ ಇದಕ್ಕೆ ನೀರನ್ನು ಹಾಕ್ಕೊಂಡ್ಬಿಟ್ಟು ನೋಡಿ, ದೋಸೆ ಹಿಟ್ಟಿನ ಹದಕ್ಕೆ ನುಣ್ಣಗೆ ರುಬ್ಕೊಂಡು ತೊಗೋಬೇಕ್ರಿ ಇದನ್ನು. ನೋಡಿ, ನುಣ್ಣಗೆ ರುಬ್ಕೊಂಡ್ರೆ ನೋಡಿ, ಈಗ ಇದನ್ನು ರುಬ್ಕೊಂಡಿದ್ದೀನಿ. ಈಗ ಇದನ್ನು ಏನು ಮಾಡ್ತೀನಿ ರೀ, ಆ ಮೊಸರು ಚುರುಮುರಿ ಏನು ನೆನೆಸಿದಲ್ರಿ, ಅದೇ ಪಾತ್ರೆಗೆ ಹಾಕೋತೀನಿ ರೀ. ನೋಡಿ, ಇಲ್ಲಾಂದ್ರೆ ನೀವು ಇದನ್ನು ಈ ರೀತಿ ಮಾಡಿ ರಾತ್ರಿನೂ ಮಾಡಿಟ್ಟು ಬೆಳಗ್ಗೆ ಇದನ್ನು ಏನು ಮಾಡ್ಬೋದು, ಫರ್ಮೆಂಟ್ ಆದಮೇಲೂ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನಾನು ಇನ್ಸ್ಟಂಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೇ ಸ್ವಲ್ಪ ಚಿಟಿಕೆ ಸೋಡಾನ ಹಾಕ್ತಾಯಿದ್ದೀನಿ. ಇಲ್ಲ ನೀವು ರಾತ್ರಿ ಈ ರೀತಿ ಕಲಿಸ್ಬಿಟ್ಟು ಬೆಳಗ್ಗೆ ಫರ್ಮೆಂಟ್ ಆದ್ಮೇಲೂ ಏನು ಮಾಡಿರಿ, ಒಂದು ಅರ್ಧ ಸ್ಪೂನ್ ಆಗಷ್ಟೇ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ದೋಸೆಗೆ ಏನಾಗ್ತದೆ, ಅವಾಗ ಕಲರ್ನು ತುಂಬಾ ಚೆನ್ನಾಗಿ ಬರ್ತದೆ. ಈಗ ಮಿಕ್ಸ್ ಮಾಡ್ಕೊಂಡ್ರೆ ನೋಡಿರಿ, ಎಲ್ಲ ನೀಟಾಗಿ ಏನಾಗಿದೆ, ಮಿಕ್ಸ್ ಆಗಿದೆ ರೀ. ನೋಡಿ, ತುಂಬ ತೆಳುವೂ ಮಾಡ್ಕೋಬೇಡ್ರಿ, ತುಂಬ ಗಟ್ಟಿನೂ ಮಾಡ್ಕೋಬೇಡ್ರಿ. ನೋಡಿ, ಆಲ್ರೆಡಿ ತವೆ ಏನೋ ಕಾಯ್ಲಿಕ್ಕೆ ಇಟ್ಟಿದ್ರಿ, ತವೆನೂ ಚೆನ್ನಾಗಿ ಕಾಯ್ದದ. ನೋಡಿ, ನಾನು ನಿಮಗೆ 3 ರೀತಿಯ ದೋಸೆಗಳನ್ನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಫಸ್ಟ್ ನಿಮಗೆ ಏನು ಮಾಡ್ತಾ ಇದ್ದೀನಿ, ಸಾಫ್ಟ್ ದೋಸೆಯನ್ನು ಮಾಡಿ ತೋರಿಸ್ತೀನಿ ರೀ. ನೋಡಿ,
ಇವತ್ತು ಅಕ್ಕಿ ಬೇಳೆ ನೆನೆಸಿಲ್ಲ, ರುಬ್ಬೋಕ್ಕೆ ತುಂಬ ಟೈಮ್ ಬೇಕಾಗ್ತದೆ ಅಂತ ಅನ್ನೋರು ಇದನ್ನು ಬೆಳಗ್ಗೆ ಗಡಿಬಿಡಿಯಲ್ಲಿ ಮಾಡ್ಕೋಬೋದು. ನೋಡಿ ಫಸ್ಟ್ ಏನು ಮಾಡಿದ್ದೀನಿ, ನಾನು ನಿಮಗೆ ಸಾಫ್ಟ್ ದೋಸೆಯನ್ನು ಹಾಕಿ ತೋರಿಸ್ತಿದ್ದೀನಿ. ನೋಡಿ ಒಬ್ರಿಗೆ ಸಾಫ್ಟ್ ಇಷ್ಟ ಆಗ್ತದೆ, ಒಬ್ರಿಗೆ ಕ್ರಿಸ್ಪಿ ಇಷ್ಟ ಆಗ್ತದೆ. ನೀವು ಎಲ್ಲ ರೀತಿ ದೋಸೆಗಳನ್ನ ಮಾಡ್ಕೋಬೋದು. ನೋಡಿ ಎಣ್ಣೆ ತುಪ್ಪ ಯಾವುದನ್ನಾದರೂ ನೀವೇನು ಮಾಡಿರಿ, ಬೆಣ್ಣೆ ಹಾಕಿಬಿಟ್ಟು ಬೇಯಿಸ್ಬಿಟ್ಟು ತೊಗೊರಿ. ನೋಡಿ ಎಷ್ಟು ನೋಡ್ರಿ, ಆ ಸೋಡಾ ಹಾಕಿನೆಲ್ಲ ಸ್ವಲ್ಪ ಗುಳ್ಳೆ ಗುಳ್ಳೆ ಥರ ಎಷ್ಟು ಚೆನ್ನಾಗಿ ಬಂದದ ನೋಡ್ರಿ, ಎಷ್ಟು ಚೆನ್ನಾಗಿ ಬೇಯ್ದದ. ನಿಮಗೆ ನೋಡ್ರಿ ದೋಸೆ ಹಿಂದಿನ ಕಲರ್ನು ತೋರಿಸ್ತೀನಿ ಎಷ್ಟು ಪರ್ಫೆಕ್ಟಾಗಿ ಬಂದದ. ಇಲ್ಲ ನಮ್ಗೆ ಸೋಡಾನು ಬೇಡ, ಏನೂ ಬೇಡ ಅಂದ್ರೆ ನಾ ಏನೂ ಹಾಕೋಬೋದು, ನೀವು ನಾ ಏನೋ ಏನು ಹಾಕಿಲ್ಲ. ಇಲ್ಲಾಂದ್ರೆ ರಾತ್ರಿ ಈ ರೀತಿ ಕಲಿಸ್ಬಿಟ್ಟು ಬೆಳಗ್ಗೆ ಫರ್ಮೆಂಟೇಷನ್ ಆದಮೇಲೆ ನೀವು ಅದನ್ನು ಹಿಟ್ಟನ್ನು ಬಳಸ್ಬೋದು. ನಾನು ಇನ್ಸ್ಟೆಂಟಾಗಿ ಮಾಡಿ ತೋರಿಸಿದ್ದೀನಿ ಅಂತೇಳಿ ಸ್ವಲ್ಪ ಸೋಡಾನ ಬಳಸಿದ್ದೀನಿ. ಈಗ ನೋಡಿ ಒಂದು ಸಾಫ್ಟ್ ದೋಸೆ ಕಲರ್ನು ತುಂಬಾ ಚೆನ್ನಾಗಿ ಬಂದಿತ್ತು. ನೋಡಿ ಇನ್ನೊಂದು ನಾನು ಇಲ್ಲಿ ಉತ್ತಪ್ಪನ ಹಾಕಿ ತೋರಿಸ್ತಾ ಇದ್ದೀನಿ. ಇದಕ್ಕೊಂದು ಸ್ವಲ್ಪ ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ನೀವು ಇಲ್ಲಿ ಪನ್ನೀರ್ ಅನ್ನೋದ್ರು ನೋಡಿರಿ, ನಿಮಗೆ ಹೆಲ್ದಿ ಮಾಡ್ಕೊಳಕ್ಕೆ ಅಥವಾ ಮಕ್ಕಳಿಗೆ ನಿಮ್ಮಲ್ಲಿ ಏನು ಇಷ್ಟನ ಆ ರೀತಿ ನೀವು ಪನ್ನೀರು ಅದನ್ನ ನಿಮಗೆ ಯಾವ ರೀತಿ ಇಷ್ಟ ನೀವು ಆ ರೀತಿನೂ ಹಾಕೋಬೋದು. ನಾನಿಲ್ಲಿ ಬರೀ ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಮತ್ತು ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ನೋಡಿ ಮನೆಯಲ್ಲಿ ಬೇಸಿಕ್ಕಾಗಿ ಈರುಳ್ಳಿ, ಕೊತ್ತಂಬರಿ ಅದು ಅಂತೂ ಇರ್ತಾವೆ. ಟೊಮೆಟೊ ಇಷ್ಟ ಆದರೂ ಟೊಮೆಟೊನೂ ಹಾಕೋಬೋದು. ನೋಡಿ ಇದನ್ನು ತಿರುವಿ ಬೇಯಿಸ್ಬಿಟ್ಟು ತೊಗೊಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದ ನೋಡ್ರಿ. ಒಂದು ಸಾಫ್ಟ್ ದೋಸೆ ಹಾಕಿದೆ, ಒಂದು ಉತ್ತಪ್ಪನ ಹಾಕಿ ತೋರಿಸಿದ್ದೀನಿ. ಇನ್ನೊಂದು ನಿಮ್ಗೆ ಕ್ರಿಸ್ಪಿ ದೋಸೆನೂ ಹಾಕಿ ತೋರಿಸ್ತೀನಿ ನೋಡಿರಿ. ಆ ರವೆಯಿಂದ ಗರಿ ಗರಿಯಾಗಿ ಬರ್ತಾವೆ ರೀ, ಅದು ಚುರುಮುರಿಯಿಂದ ಸಾಫ್ಟೂ ಬರ್ತವೆ. ಯಾವುದು ಎಲ್ಲ ರೀತಿ ದೋಸೆಗಳನ್ನ ನೀವು ಮಾಡ್ಕೋಬೋದು. ಈಗ ಇನ್ನೊಂದು ಕ್ರಿಸ್ಪಿ ಆಗಿರುವಂಥ ದೋಸೆಯನ್ನು ಹಾಕ್ತೀನಿ ನೋಡಿರಿ. ನೋಡಿ ಮತ್ತು ನಾನಿಲ್ಲಿ ನಾನ್ ಸ್ಟಿಕ್ ತವೆಯನ್ನೇನು ಬಳಸಿಲ್ಲ, ಈ ಚಪಾತಿ ಮಾಡೋ ತವೆಯಲ್ಲೇ ನಾನು ನಿಮಗೇನು ಮಾಡಿದ್ದೀನಿ, ದೋಸೆಯನ್ನು ಹಾಕಿ ತೋರಿಸಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಾವೆ ನೋಡ್ರಿ ದೋಸೆ. ಇದೇನು ತುಂಬ ಏನು ಟೈಮ್ ತೊಗೊಳ್ಳಲ್ಲ, ನೀವು ಬೆಳಗ್ಗೆ ಮಾಡ್ಕೋಬೋದು ಇದನ್ನು. ನೋಡಿ ಲೋ ಫ್ಲೇಮ್ದಲ್ಲಿಟ್ಟು ನೋಡಿರಿ ಈ ರೀತಿ ಕ್ರಿಸ್ಪಿ ಮಾಡ್ಕೊರಿ ನೀವು. ನೋಡಿ ಎಷ್ಟು ಚೆನ್ನಾಗಿ 3 ರೀತಿಯೂ ದೋಸೆಯನ್ನು ಹಾಕಿ ತೋರಿಸಿದ್ದೀನಿ. ನೋಡಿ ಈಗ ಪ್ಲೇಟಿಂಗ್ ಮಾಡೋಣ್ರಿ. ಇದೊಂದು ಕ್ರಿಸ್ಪಿ ದೋಸೆ ಹಾಕಿದ್ದೀನಿ, ನೋಡಿ ಉತ್ತಪ್ಪನ ಹಾಕಿದ್ದೀನಿ, ನೋಡಿ ಮತ್ತಿನ್ನು ಸಾಫ್ಟ್ ದೋಸೆ. ನೋಡಿ ಆ ಸಾಫ್ಟ್ ದೋಸೆ ಕಲರ್ ಅಂತೂ ನೋಡಿರಿ ಎಷ್ಟು ಚೆನ್ನಾಗಿ ಬಂದ ನೋಡಿರಿ. ಆ ಚಟ್ನಿ ಸಾಂಬಾರು ಪೌಡ್ರ್ ಹಾಕಿ ಒಂದು ಹೊಸ ಥರದ ಚಟ್ನಿಯನ್ನು ಮಾಡ್ಕೊಂಡಿದ್ವಿ, ಅದ್ರ ಜೊತೆ ಇದನ್ನು ಸರ್ವ್ ಮಾಡೋಣ್ರಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಇಲ್ಲ ಈ ರೀತಿ ಬೇಡ, ನಮಗೆ ಈರುಳ್ಳಿ ಟೊಮೆಟೊ ಚಟ್ನಿ ಮಾಡ್ಕೋಬೋದು, ನೀವು ಕಾಯಿ ಚಟ್ನಿನೂ ಮಾಡ್ಕೋಬೋದು, ಅಥವಾ ನೀವು ಯಾವ ರೀತಿ ಚಟ್ನಿ ಮಾಡ್ತೀರತ್ತ ಹೇಳಿನೂ ನಾನು ಕಮೆಂಟ್ ಮಾಡಿ ತಿಳಿಸ್ರಿ. ನೋಡಿ ನಾನು ನಿಮಗೆ ಇದರ ಸಾಫ್ಟ್ನೆಸ್ಸನ್ನು ತೋರಿಸ್ತೀನಿ. ಎಷ್ಟು ಇಡೀ ದಿನ ಇಟ್ರೂ ಇಷ್ಟೇ ಸಾಫ್ಟಾಗಿರ್ತಾವ್ರಿ ಇವು ದೋಸೆ. ನೋಡಿ ನೋಡಿ ಇನ್ನೂ ಜಾಸ್ತಿ ಹಿಟ್ಟು ಫರ್ಮೆಂಟ್ ಆಗಬೇಕು ಅವಾಗ. ಇಲ್ಲ ನಿಮ್ಗೆ ಈನೋ ನಡೀತಿತ್ತು ಅಂದ್ರೆ ನೀವು ಸೋಡಾ ಬದಲು ಏನು ಮಾಡ್ಬೋದು, ಈನೋನ್ನಾದ್ರೂ ಹಾಕೋಬೋದು. ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ ದೋಸೆ. ನೋಡಿ ತುಂಬಾ ಸಾಫ್ಟ್ ಅದಾವ್ರಿ. ನೋಡಿ ತುಂಬ ಚೆನ್ನಾಗಿ ಬಂದವ್ರಿ ದೋಸೆ. ಆ ಕ್ರಿಸ್ಪಿನೆಸ್ಸು ತೋರಿಸ್ತೀನಿ ನಿಮ್ಗೆ. ಮುಗಿದ್ಬಿಟ್ಟು ಇನ್ನೂ ತೆಳುಬೇಕಂದ್ರೂ ನೀವು ಹಾಕೋಬೋದು. ಒಬ್ರಿಗೆ ಕ್ರಿಸ್ಪಿ ಸಾಫ್ಟು, ಒಬ್ಬರಿಗೆ ನೋಡಿರಿ ಉತ್ತಪ್ಪ, ಯಾವ ರೀತಿ ಬೇಕೋ ನೀವು ಇದನ್ನು ಒಂದೇ ಹಿಟ್ಟಿನಲ್ಲಿ 3 ರೀತಿಯೂ ಮಾಡಿ ಕೊಡ್ಬೋದು. ನೋಡಿ ಉಪ್ಪಿಟ್ಟು, ಅವಲಕ್ಕಿ ತಿಂದು ಬೇಜಾರಾಗಿದ್ದು ಅಥವಾ ಬೆಳಗ್ಗೆ ದಿಢೀರಾಗಿ ಏನು ಬ್ರೇಕ್ಫಾಸ್ಟ್ ಮಾಡೋದು ಅದು ಗೊತ್ತಾಗಲ್ಲ ಅಂದ್ರೂ ನೀವು ಈ ರೀತಿಯಾಗಿ ಹೆಲ್ದಿಯಾಗಿರುವಂಥ ಪ್ರೋಟೀನ್ ಬ್ರೇಕ್ಫಾಸ್ಟನ್ನು ಮಾಡ್ಬೋದು. ಈ ಚುರುಮುರಿ ಅಥವಾ ಮಂಡಕ್ಕಿಯಿಂದ ಮಾಡಿರುವ ದೋಸೆ ರೆಸಿಪಿ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತೆ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ನೋಡಿ ಅಥವಾ ನಿಮಗೆ ಮತ್ತೆ ಯಾವುದರ ರೆಸಿಪಿ ಬೇಕಾಗಿತ್ತಂದ್ರೂ ನೀವು ಕಮೆಂಟ್ ಮಾಡಿ ತಿಳಿಸ್ರಿ. ಅಥವಾ ನೀವು ದಿಢೀರಂತ ಯಾವ್ಯಾವ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನ ಮಾಡ್ತಿರತ್ತೆ ಹೇಳಿದ್ರು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನಾನು 1 ಬೌಲ್ ಆಗಷ್ಟು ಶೇಂಗಾ ನಾನಿಲ್ಲಿ 2 ಅವರ್ ನೆನೆಸಿ ಇಟ್ಕೊಂಡಿದ್ದೀನಿ ರೀ. ನೀವು ಇದನ್ನು ಡೈರೆಕ್ಟ್ನೂ ಕುದಿಸ್ಬೋದು. ನಾನು 2 ಅವರ್ ಅಷ್ಟೇ ಇದನ್ನು ನೆನೆ ಹಾಕಿ ಇಟ್ಕೊಂಡಿದ್ದೀನಿ ರೀ. ಈ ಒಂದು ಕುಕ್ಕರ್ಗೆ ಈ ನೆನೆಸಿಟ್ಕೊಂಡಿರುವ ಶೇಂಗಾನ ನಾನು ಹಾಕಿ 4 ವಿಸಲನ್ನು ತಗೋತಾ ಇದ್ದೀನಿ ರೀ.
ಒಂದು ಪ್ಯಾನ್ಗೆ 2 ಸ್ಪೂನ್ ಆಗಷ್ಟು ಆಯಿಲು, 1 ಸ್ಪೂನ್ ಆಗಷ್ಟು ಜೀರಿಗೆ, ಅರ್ಧ ಸ್ಪೂನ್ ಆಗಷ್ಟು ಕಾಳುಮೆಣಸು, ಸ್ವಲ್ಪ ಹಸಿ ಶುಂಠಿ, 7 ರಿಂದ 8 ಬೆಳ್ಳುಳ್ಳಿ ಹೆಸಳು, 1 ಒಣಮೆಣಸಿನ್ಕಾಯಿ. ನೀವು ಹಸಿ ಮೆಣಸಿನ್ಕಾಯಿನೂ ಯೂಸ್ ಮಾಡ್ಬೋದು ರೀ. ಇದನ್ನು ನಾನು ಸ್ವಲ್ಪನೇ ಫ್ರೈ ಮಾಡ್ತೀನಿ ರೀ. ಸ್ವಲ್ಪವು ಆಯಿಲ್ ಒಳಗೆ ಹುರಿದ್ರೆ ಸಾಕ್ರಿ, ಅದರ ಕಲರ್ ಏನು ಚೇಂಜ್ ಆಗಬಾರ್ದು ರೀ. ಗ್ಯಾಸ ಮೀಡಿಯಂ ಫ್ಲೇಮ್ದಾಗಿರಲಿ ರೀ. ಇದಕ್ಕೆ ನಾನು 1 ಈರುಳ್ಳಿಯನ್ನು ಈ ಥರ ಉದ್ದದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ರೀ. ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ ರೀ. ಇದ್ರ ಹಸಿ ವಾಸನೆ ಹೋಗ್ಬೇಕ್ರಿ. ಈಗ ಮುಚ್ಚಿ 2 ನಿಮಿಷ ಆಗಷ್ಟ ಕುಕ್ ಮಾಡ್ತೀನಿ ರೀ. ನೋಡ್ರಿ, ಇದ್ರ ಹಸಿ ವಾಸನೆ ಹೋಗಿ ಕಲರು ಚೇಂಜ್ ಆಗ್ಯದ ಮತ್ತು ಇವು ಸಾಫ್ಟ್ ಆಗ್ಯಾವ್ರಿ. ಇದಕ್ಕೆ ನಾನು 1 ಟೊಮ್ಯಾಟೋನ ಹಾಕ್ತಾ ಇದ್ದೀನಿ ರೀ. 1 ಸ್ಪೂನ್ ಆಗಷ್ಟು ಒಣ ಕೊಬ್ಬರಿ, ನೀವು ಹಸಿ ಕೊಬ್ಬರಿನೂ ಯೂಸ್ ಮಾಡ್ಬೋದು ರೀ. ಒಂದು 5 ರಿಂದ 6 ನಾನು ಗೋಡಂಬಿನ ಹಾಕ್ತಾ ಇದ್ದೀನಿ ರೀ. ಇದು ಆಪ್ಷನಲ್, ನೀವು ಬೇಕಂದ್ರೆ ಹಾಕೋಬೋದು, ಇಲ್ಲಾಂದ್ರೆ ಬಿಡ್ಬೋದು. ಇದ್ರ ಟೇಸ್ಟ್ ಮತ್ತು ತುಂಬಾ ಚೆನ್ನಾಗಿ ಕೊಡ್ತದೆ ರೀ. ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ ರೀ. ನಾನು ಇದಕ್ಕೆ 1-2 ಸ್ಪೂನ್ ಆಗಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ಮುಚ್ಚಿ 1 ನಿಮಿಷ ಆಗಷ್ಟು ಕುಕ್ ಮಾಡ್ತೀನಿ ರೀ. ಇದರಿಂದ ಅವು ತುಂಬಾ ಸಾಫ್ಟ್ ಆಗ್ತಾವೆ ರೀ. ನೋಡ್ರಿ, ಇದು ಕರೆಕ್ಟಾಗಿ ಕುಕ್ ಆಗಿದೆ ರೀ. ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಇದನ್ನು ಆರ್ಲಕ್ಕೆ ಬಿಡ್ತಾ ಇದ್ದೀನಿ. ಈ ಒಂದು ಮಿಕ್ಸರ್ ಜಾರ್ಗೆ ಈಗ ಇದು ಕರೆಕ್ಟಾಗಿ ಆರಿದ್ರಿ, ಇದನ್ನು ಹಾಕೋತಾ ಇದ್ದೀನಿ ರೀ. ನೀರು ಹಾಕಿ ಕುಕ್ ಮಾಡೋದ್ರಿಂದ ಇದು ತುಂಬಾ ಈಗ ಸಾಫ್ಟ್ ಆಗಿರ್ತದೆ ರೀ. ಇದನ್ನು ಗ್ರೈಂಡ್ ಮಾಡ್ತಾ ಇದ್ದೀನಿ ರೀ. ನೋಡ್ರಿ, ಇದು ಫೈನ್ ಪೇಸ್ಟ್ ಆಗಿ ಈಗ ಗ್ರೈಂಡ್ ಆಗ್ಯದ್ರಿ. ಈಗ ಇನ್ನೊಂದು ಪ್ಯಾನ್ಗೆ 2 ಸ್ಪೂನ್ ಆಗಷ್ಟು ಆಯಿಲು, ಸ್ವಲ್ಪ ಕರಿಬೇವು ಸೊಪ್ಪು, ಒಂದು ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರ್, 1 ಸ್ಪೂನ್ ಆಗಷ್ಟು ಹುರಿದಿರುವ ಜೀರಿಗೆ ಪುಡಿ, ಒಂದು ಅರ್ಧ ಸ್ಪೂನ್ ಆಗಷ್ಟು ಚಾಟ್ ಮಸಾಲ, ನೀವು ಬೇಕಂದ್ರೆ ಇಲ್ಲಿ ಆಮ್ಚೂರ್ ಪೌಡ್ರ್ ಹಾಕ್ಬೋದು ರೀ, ಒಂದು ಅರ್ಧ ಸ್ಪೂನ್ ಆಗಷ್ಟು ಗರಂ ಮಸಾಲ. ಗ್ಯಾಸ ಲೋ ಫ್ಲೇಮ್ದಾಗಿಟ್ಟನೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ರೀ ಎಣ್ಣೆ ಒಳಗೆ. ಅಂದ್ರೆ ಮಸಾಲೆ ಜಲ್ದಿ ಸೀದ್ ಹೋಗೋ ಚಾನ್ಸಸ್ ಇರ್ತೈತೆ ರೀ. ಇದಕ್ಕೆ ಅರ್ಧ ಸ್ಪೂನ್ ಆಗಷ್ಟು ಅರಿಶಿಣ ಪುಡಿ, ಈಗ ಒಂದು ಅರ್ಧ ಕಪ್ ಆಗಷ್ಟು ನೀರನ್ನು ಹಾಕ್ತಾ ಇದ್ದೀನಿ ರೀ. ನೀರು ಇದ್ರೊಳಗೆ ಮಸಾಲೆ ಒಳಗೆ ಮಿಕ್ಸ್ ಆಗಿ ಚೆನ್ನಾಗಿ ಸ್ವಲ್ಪ ಬಾಯ್ಲ್ ಆಗ್ತಿರ್ಬೇಕ್ರಿ ಸ್ವಲ್ಪ. ಈಗ ಬಾಯ್ಲ್ ಆದಮೇಲೆ ಇದಕ್ಕೆ ಮಾಡ್ಕೊಂಡಿರುವಂಥ ಪೇಸ್ಟನ್ನು ಹಾಕ್ತಾ ಇದ್ದೀನಿ ರೀ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ರೀ. ಮಸಾಲೆ ಚೆನ್ನಾಗಿ ಮಿಕ್ಸ್ ಮುಚ್ಚಿ 2 ನಿಮಿಷ ಆಗಷ್ಟು ಕುಕ್ ಮಾಡಿದೀನಿ ರೀ. ನೋಡ್ರಿ, ಈಗ ಇದು ಚೆನ್ನಾಗಿ ಕುಕ್ ಆಗಿ ಆಯಿಲ್ ಎಲ್ಲ ಸೆಪ್ರೇಟ್ ಆಗ್ಯದ್ರಿ. ಇದಕ್ಕೆ ನಾನು ಕುದಿಸಿಟ್ಕೊಂಡಿರುವಂಥ ಶೇಂಗಾನ ಹಾಕ್ತಾ ಇದ್ದೀನಿ. ನಾನು ಬಹಳ ತುಂಬಾ ಓವರ್ ಕುಕ್ಕು ಮಾಡಿಲ್ರಿ. ನೋಡ್ರಿ, ಈ ಥರ ಸ್ವಲ್ಪ ಇದು ಮಾಡಿದ್ರೆ ಸ್ಮ್ಯಾಶ್ ಆಗ್ತಾವ್ರಿ. ನೀರೊಳಗೆ ಎಲ್ಲ ಪೌಷ್ಟಿಕಾಂಶ ಇರೋದ್ರಿಂದ ನಾನು ನೀರು ಸಮೇತ ಇದನ್ನು ಹಾಕ್ತಾ ಇದ್ದೀನಿ ರೀ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡೋಣ ರೀ. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಇದಕ್ಕೆ ಆ ಮಸಾಲೆ ಪಾತ್ರೆ ಒಳಗೆ ಹಾಕಿ 1 ಬೌಲ್ ಆಗಷ್ಟು ನೀರನ್ನು ಹಾಕಿ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ತೀನಿ ರೀ. ಗ್ರೇವಿ ನೀವು ನೋಡಿಕೊಂಡು ಮಾಡ್ಕೋಬೋದು. ಇದನ್ನು ಮುಚ್ಚಿ ಒಂದು 5 ನಿಮಿಷ ಕುಕ್ ಮಾಡ್ತೀನಿ ರೀ. ಶೇಂಗಾ ಒಳಗೂ ಮಸಾಲೆ ಎಲ್ಲ ಮಿಕ್ಸ್ ಆಗಿದ್ದು ತುಂಬಾ ಟೇಸ್ಟಿ ಆಗ್ತದೆ ರೀ.
ಯಾವುದೇ ವೆಜಿಟೇಬಲ್ಸ್ ಇರಲಾರ್ದಾಗ ಏನು ಪಲ್ಯ ಮಾಡೋದು ಅಂದಾಗ ಇದನ್ನು ನೀವು ಖಂಡಿತ ಒಮ್ಮೆ ಟ್ರೈ ಮಾಡಿರಿ. ಇದಕ್ಕೆ ಸ್ವಲ್ಪ ತೊಳೆದು ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ನಾನು ಹಾಕ್ತಾಯಿದ್ದೀನಿ ರೀ. ನೀವು ಬೇಕಂದ್ರೆ ಇದಕ್ಕೆ ಕಸೂರಿ ಮೆಂತಿನೂ ಹಾಕ್ಬೋದು. ಈಗ ಕರಿ ಪರ್ಫೆಕ್ಟಾಗಿ ಕುಕ್ ಆಗ್ಯದ ರೀ. ಇದು ಚಪಾತಿ, ಪೂರಿ, ಅನ್ನ ಎಲ್ಲಕ್ಕೂ ಬೆಸ್ಟ್ ಕಾಂಬಿನೇಷನ್ ರೀ. ಈ ಒಂದು ಮಿಕ್ಸಿ ಜಾರ್ಗೆ ನಾನು 1 ಬಟ್ಲಾಗಷ್ಟು ಹುರಿದಿರುವ ಶೇಂಗಾನ ಸಿಪ್ಪೆ ತೆಗೆದುಬಿಟ್ಟು ತೊಗೊಂಡಿದ್ದೀನಿ ರೀ. ಸಿಪ್ಪೆ ಧರಿಸ್ಲೇನು ನೀವು ಇದನ್ನು ತಗೋಬಹುದು. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕೋತೀನಿ. ಶೇಂಗಾ ಪುಡಿನೇ ಇತ್ತಂದ್ರೆ ನೀವು ಡೈರೆಕ್ಟಾಗಿಯೇ ತೊಗೋರಿ. ಅದ್ರ ತರಿ ಇರಬಾರ್ದು, ಫೈನ್ ಪೌಡ್ರ್ ಇರಬೇಕು ರೀ ಅದು. ನೋಡಿ, ನಾನು ಆ ಶೇಂಗಾನ ಸಿಪ್ಪೆ ತೆಗೆದುಬಿಟ್ಟು ಯಾಕೆ ತೊಗೊಂಡಿದ್ದೆ ಅಂದರೆ ಈ ಥರ ಫೈನ್ ಪೇಸ್ಟ್ ಆಗಿ ಆ ಶೇಂಗಾ ಎಣ್ಣೆ ಬಿಡ್ಬೇಕು ರೀ. ಈ ಥರ ಇತ್ತಂದ್ರೆ ಶೇಂಗಾ ಸಾರು ಟೇಸ್ಟ್ ತುಂಬಾ ಚೆನ್ನಾಗಾಗ್ತದೆ ರೀ. ನೋಡಿ, ಆದಷ್ಟು ಅದಕ್ಕೆ ನೀವು ಸಿಪ್ಪೆ ತೆಗೆದುಬಿಟ್ಟೆ ಈ ರೀತಿ ಮಾಡ್ಕೊರಿ. ಶೇಂಗಾ ಪೌಡ್ರ್ ಇತ್ತಂದ್ರೆ ಫೈನ್ ಪೌಡ್ರ್ ಇರಬೇಕು. ಆ ಥರ ತರಿ ಇರಬಾರ್ದು, ಶೇಂಗಾ ಸಾರು ಟೇಸ್ಟ್ ಆಗಲ್ಲ. ಇದಕ್ಕೆ ಕರೆಕ್ಟಾಗಿ ರೆಡಿ ಆಗಿದೆ. ಈಗ ನೋಡಿ, ಒಂದು ಕಡಾಯಿಗೆ ನಾನು 1 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ರೀ. ಎಣ್ಣೆ ಕಾಯಿಲಿ ರೀ. ಎಣ್ಣೆ ಕಾಯ್ದ ಮೇಲೆ ಒಂದು ಅರ್ಧ ಸ್ಪೂನ್ ಆಗ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ. ಸಾಸಿವೆ ಜೀರಿಗೆ ಫ್ರೈ ಆಗಲಿ ರೀ. ನೋಡಿ, ಸಾಸಿವೆ ಜೀರಿಗೆ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ಒಂದು 6ರಿಂದ 7 ಬೆಳ್ಳುಳ್ಳಿ ಹೆಸಳನ್ನು ಕುಟ್ಟಿ ಹಾಕ್ತಾಯಿದ್ದೀನಿ. ನೋಡಿ, ಈಗ ಅದನ್ನು ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊತೀನಿ ರೀ. ಆ ಬೆಳ್ಳುಳ್ಳಿ ಕಲರ್ ಏನು ಚೇಂಜ್ ಆಗೋದು ಬೇಡ್ರಿ. ಬೆಳ್ಳುಳ್ಳಿ ಸ್ವಲ್ಪ ಬೇಯಿದ್ರೆ ಸಾಕ್ರಿ. ಇದಕ್ಕೆ ನಾನು ಒಂದು ದೊಡ್ಡ ಸೈಜ್ ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸಣ್ಣ ಟೊಮ್ಯಾಟೊ ಇದ್ರೆ 2 ಟೊಮ್ಯಾಟೋನ ಹಾಕಿರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದ್ರಿಂದ ಟೊಮ್ಯಾಟೊ ಬೇಗನೆ ಬೇಯ್ದು ಸಾಫ್ಟನ್ನು ಹೋಗ್ತಾವ್ರಿ. ತುಂಬ ಟೊಮ್ಯಾಟೊ ಚೆನ್ನಾಗಿ ಬೇಯಬೇಕ್ರಿ ಅದು, ಮತ್ತು ಟೊಮ್ಯಾಟೊ ಫುಲ್ ಸಾಫ್ಟ್ ಆಗಬೇಕು. ಆವರೆಗೂ ಇದನ್ನು ಬೇಯಿಸ್ಕೋಬೇಕ್ರಿ. ಹಾಗೆಯೇ ಎಣ್ಣೆಯಲ್ಲೇ 1 ನಿಮಿಷ ಆಗಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ನಾನು ಮುಚ್ಚಿನೂ ಲೋ ಫ್ಲೇಮ್ದಲ್ಲಿ 2 ನಿಮಿಷ ಆಗಷ್ಟು ಬೇಯಿಸ್ಕೊತೀನಿ ರೀ. ನೋಡಿ, ಈಗ ಟೊಮ್ಯಾಟೊ ತುಂಬಾ ಸಾಫ್ಟ್ ಆಗ್ಯದ ರೀ. ಇದೇ ರೀತಿ ಆಗಬೇಕು. ನೋಡಿ, ಅದು ಸಣ್ಣದಾಗಿ ಕಟ್ ಮಾಡಿನೇ ಹಾಕಿರಿ. ಇದಕ್ಕೊಂದು ಸ್ವಲ್ಪ ಅರಿಶಿನ 1/4 ಟೀ ಸ್ಪೂನ್ ಆಗಷ್ಟು. ನೋಡಿ, ಇದಕ್ಕೆ ನಾನಿಲ್ಲಿ 2 ಸ್ಪೂನ್ ಆಗಷ್ಟು ನಮ್ಮ ಉತ್ತರ ಕರ್ನಾಟಕದ ಕಡೆ ಮಾಡೋ ಮಸಾಲೆ ಖಾರನ ಒಂದು 2 ಸ್ಪೂನ್ ಆಗಷ್ಟು ಹಾಕ್ತಾಯಿದ್ದೀನಿ ರೀ. ಇಲ್ಲ, ಇದು ನಿಮ್ಮ ಕಡೆ ಇಲ್ಲ ಅಂದ್ರೆ ನೀವು ಒಂದು ಅರ್ಧ ಸ್ಪೂನ್ ಆಗಷ್ಟು ಗರಂ ಮಸಾಲ, 1 ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರ್ ಏನಾದ್ರೂ ಹಾಕಿರಿ. ಇದನ್ನು ನಾನು ಲೋ ಫ್ಲೇಮ್ದಲ್ಲಿಟ್ಟನೆ ಎಣ್ಣೆಯಲ್ಲೇ ಬೇಯಿಸ್ಕೊತೀನಿ ರೀ. ಆ ಟೊಮ್ಯಾಟೊ ಜೊತೆ ಖಾರ ಅರಿಶಿನ ಚೆನ್ನಾಗಿ ಬೇಯಲಿ ರೀ ಅದು. ನೋಡಿ, 1 ನಿಮಿಷ ಆಗಷ್ಟೇ ಇದನ್ನು ಬೇಯಿಸ್ಕೊಂಡಿದ್ದೆ ಖಾರ ಹಾಕಿದ್ಮೇಲೆ. ಈಗ ಆ ಶೇಂಗಾನೇನು ಫೈನ್ ಪೇಸ್ಟ್ ಥರ ಮಾಡ್ಕೊಂಡಿದ್ದಲ್ರಿ ಅದನ್ನು, ಅಂದರೆ ಎಣ್ಣೆ ಬಿಟ್ಟು ಈ ರೀತಿ ಆಗ್ಯದ್ರಿ ಅದು. ನೋಡಿ, ಇದನ್ನು ಆ ಟೊಮ್ಯಾಟೊ ಖಾರದ ಜೊತೆ ಇನ್ನೊಂದು ಸ್ವಲ್ಪ ಬೇಯಿಸ್ಕೊತೀನಿ ರೀ. 1 ನಿಮಿಷ ಆಗಷ್ಟು. ನೋಡಿ, ಆ ಶೇಂಗಾ ಹಾಕಿದ್ಮೇಲೂ ಬೇಯಲಿ ರೀ ಅದು. ಎಣ್ಣೆಯಲ್ಲಿ ಬೇಯ್ದ ಮೇಲೇ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ. ನೋಡಿ, ಇದಕ್ಕೆ ನೀರನ್ನು ಹಾಕ್ತಾಯಿದ್ದೀನಿ. ನೀವು ಸಾಂಬಾರು ಎಷ್ಟು ತೆಳು ಬೇಕೋ ಗಟ್ಟಿ ಬೇಕೋ ನೀವು ನೋಡ್ಕೊಂಡು ಮಾಡ್ಕೊರಿ. ನಾನು ತುಂಬ ತೆಳುವೂ ಮಾಡಲ್ಲ, ತುಂಬ ಗಟ್ಟಿನೂ ಮಾಡಲ್ಲ. ನೋಡಿ, ಇದು ಕುದ್ಮೇಲೆ ಆರಿದ್ಮೇಲೂ ಗಟ್ಟಿ ಆಗ್ತಿರ್ತದೆ. ಅದಕ್ಕೆ ನೀವು ನೋಡಿ ನೀರನ್ನು ಹಾಕೋರಿ. ನೋಡಿ, ನಾನು ತುಂಬ ತೆಳುವೂ ಮಾಡಲ್ಲ, ತುಂಬ ಗಟ್ಟಿನೂ ಮಾಡಲ್ಲ. ನೋಡಿ, ಈಗ ಇದು ಇಷ್ಟೇ ಇರಲಿ ರೀ. ನಾನು ತುಂಬ ನೀರನ್ನು ಹಾಕಲ್ಲ. ನೀವು ನೀರನ್ನು ಮತ್ತು ಉಪ್ಪನ್ನು ಇನ್ನೊಂದು ಸ್ವಲ್ಪ ನೋಡಿ ಅಡ್ಜಸ್ಟ್ ಮಾಡಿ ಹಾಕೋರಿ. ಇದಕ್ಕೊಂದು ಸ್ವಲ್ಪನೇ ಬೆಲ್ಲ ಹಾಕ್ತೀನಿ ಟೇಸ್ಟಿಗೆ. ನೋಡಿ, ಈ ಸಾಂಬಾರು ಈಗ ಹೈ ಫ್ಲೇಮ್ದಲ್ಲಿ ಇಟ್ಟೆ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಕುದೀಲಿ ರೀ. ಅಂದ್ರೆ ಟೇಸ್ಟ್ ಚೆನ್ನಾಗಿ ಬಿಡ್ತದೆ ರೀ ಸಾಂಬಾರು. ನೋಡಿ, ಒಂದು 3 ನಿಮಿಷ ಆಗಷ್ಟೇ ಕುದಿಸ್ಕೊಂಡಿದ್ದೀನಿ. ನೋಡಿ, ಇದೇಗಿನಕ್ಕಿಂತ ಮತ್ತು ಕುದ್ಮೇಲೂ ಗಟ್ಟಿ ಅನ್ಸಕತ್ತದ ರೀ. ಅದಕ್ಕೆ ನೀವು ನೋಡಿ ಕರೆಕ್ಟಾಗಿ ನೀರನ್ನು ಹಾಕೋರಿ. ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಈಗ ಅದನ್ನು ಮಿಕ್ಸ್ ಮಾಡ್ಕೊತೀನಿ ರೀ. ನೋಡಿ, ನೀವು ಮಸಾಲೆ ಖಾರ ಇಲ್ಲಾಂದ್ರೆ ಗರಂ ಮಸಾಲ ಮತ್ತು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕೋರಿ. ಬಿಸಿಯಾಗಿರುವಂಥ ಶೇಂಗಾ ಸಾರು ಅಥವಾ ಶೇಂಗಾ ಸಾಂಬಾರು ರೆಡಿ ಆಗಿದ್ರಿ. ಇದಕ್ಕೆ ನೀವು ನುಗ್ಗೆಕಾಯಿನ ಕುದಿಸ್ಬಿಟ್ಟು ಹಾಕ್ಬೋದು ರೀ. ಇದು ಬಿಸಿ ರೊಟ್ಟಿ, ಚಪಾತಿ, ಅನ್ನ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ರೀ. ಈ ಸಾಂಬಾರು ಜೊತೆ ಒಂದು ಸ್ವಲ್ಪ ಲೆಮನ್ ಜ್ಯೂಸ್ ಹಾಕ್ಕೊಂಡು ತಿನ್ನಿರಿ. ಈ ಶೇಂಗಾ ಸಾರಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್. ಈಗ ಒಂದು ಕಡಾಯಿಗೆ ನಾನು ದೊಡ್ಡ ಗ್ಲಾಸ್ಲೇ 1 ಗ್ಲಾಸ್ ಆಗಷ್ಟು ನೀರನ್ನು ಕಾಯ್ಲಿಕ್ಕೆ ಇಟ್ಟೀನಿ ರೀ. ನೀರು ಈ ರೀತಿ ಕುದಿ ಬರ್ಬೇಕು ರೀ. ಇದಕ್ಕೆ ನಾನಿಲ್ಲಿ ಅರ್ಧ ಬಟ್ಲಾಗಷ್ಟು ಶೇಂಗಾನ ಹಾಕ್ತಾಯಿದ್ದೀನಿ. ಕೆಲವರು ಇದನ್ನು ಕಡಲೆ ಬೀಜ ಅಂತಲೂ ಕರೀತಾರೆ. ಒಂದು 6 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾಯಿದ್ದೀನಿ. ನೀವು ಬೆಳ್ಳುಳ್ಳಿ ತಿನ್ನಲ್ಲ ಅಂದ್ರೆ ಸ್ಕಿಪ್ ಮಾಡಿರಿ. 2 ಹಣ್ಣು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಇದ್ರೆ ಹಾಕ್ರಿ, ಇಲ್ಲದ್ರೆ ನೀವು ಹಸಿ ಮೆಣಸಿನ್ಕಾಯಿನ ಹಾಕ್ರಿ. 2 ಮೀಡಿಯಮ್ ಸೈಜ್ ಆಲೂಗಡ್ಡೆನ ಸಿಪ್ಪೆ ತೆಗೆದು ದಪ್ಪದಪ್ಪಾಗಿನೇ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ. ನೋಡಿ, ಈಗ ಇದನ್ನು ಹೈ ಫ್ಲೇಮ್ನಲ್ಲಿಟ್ಟರೆ 10 ನಿಮಿಷ ಕುದಿಸ್ಬಿಟ್ಟು ತೊಗೋತೀನಿ ರೀ. ಇದು ಅನ್ಕತಕ್ಕ ಕುದಿಲಿ ರೀ. ಈಗ ಇನ್ನೊಂದು ಪಾತ್ರೆಗೆ ನಾನಿಲ್ಲಿ 1 ಬಟ್ಲಾಗಷ್ಟು ಸೋಸಿಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. ಇದಕ್ಕೊಂದು ಸ್ವಲ್ಪ ಉಪ್ಪು,
ನೋಡಿ ಒಂದು ಸ್ವಲ್ಪ ಕಸೂರಿ ಮೆಂತ್ಯನ ಹಾಕ್ತಾಯಿದ್ದೀನಿ, ಇದ್ರೆ ಹಾಕ್ರಿ ಟೇಸ್ಟ್ ಚೆನ್ನಾಗಿ ಬರ್ತದೆ. ಇಲ್ಲಾಂದ್ರೆ ನೀವು ಕೊತ್ತಂಬರಿ ಸೊಪ್ಪನ್ನಾದರೂ ಹಾಕ್ರಿ. 1/4 ಟೀ ಸ್ಪೂನ್ ಆಗಷ್ಟೇ ಅಜ್ವಾನ್ ಅಥವಾ ಓಂಕಾಳನ್ನು ಹಾಕ್ತಾಯಿದ್ದೀನಿ ರೀ. 1 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ, ನೀವು ತುಪ್ಪನೂ ಹಾಕ್ಬೋದು. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ನೋಡಿ ಮಿಕ್ಸ್ ಮಾಡಿ ಈಗ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ತೀನಿ ರೀ. ಡೈಲಿ ಚಪಾತಿಗೆ ನೀವು ಯಾವ ರೀತಿ ಕಲಸಿ ರೆಡಿ ಮಾಡ್ಕೋತಿರಲಿಲ್ಲ ಅದೇ, ತುಂಬ ಗಟ್ಟಿನೂ ಬೇಡ ತುಂಬ ಸಾಫ್ಟಾಗಿನೂ ಬೇಡ. ನೋಡಿ ಈಗ ಹಿಟ್ಟು ಕಲಸಿ ರೆಡಿ ಆಗಿದೆ. ನಾನು ತುಂಬ ಗಟ್ಟಿನೂ ಕಲಸಿಲ್ಲ ತುಂಬ ಸಾಫ್ಟಾಗಿನೂ ಇಲ್ಲ. ಇದಕ್ಕೊಂದು ಸ್ವಲ್ಪ ಎಣ್ಣೆಯನ್ನು ಹಚ್ತೀನಿ ರೀ. ನೋಡಿ ಈಗ ಇದು ಹಿಟ್ಟು ನೆನಿಲಿ ರೀ. ಒಂದು 10 ನಿಮಿಷ ಇದನ್ನು ಮುಚ್ಚಿ ಅನ್ಕತಕ ಇದನ್ನು ಸೈಡಿಗೆ ಇಡ್ತೀನಿ. ಈಗ 10 ನಿಮಿಷ ಆಗ್ಯದ್ರಿ. ನೋಡಿ ಆಲೂಗಡ್ಡೆ, ಮೆಣಸಿನ್ಕಾಯಿ, ಶೇಂಗಾ ಎಲ್ಲ ಕುದ್ದು ಸಾಫ್ಟ್ ಆಗ್ಯಾವ. ನೋಡಿ ಆಲೂಗಡ್ಡೆ ನಾನು ಕಟ್ ಮಾಡಿನೂ ತೋರಿಸ್ತಾ ಇದ್ದೀನಿ. ನೋಡಿರಿ ಸಾಫ್ಟಾಗಿ ಕುದ್ದು. ಇದೊಂದು ಸ್ವಲ್ಪ ಆರಲಿ ರೀ. ಆರಿದ್ಮೇಲೆ ನಾನು ಮಿಕ್ಸಿಗೆ ಹಾಕೋತೀನಿ ರೀ ಇದನ್ನು. ನೋಡಿ ಈಗ ಮಿಕ್ಸಿ ಜಾರಿಗೆ ನಾನು ನೀರನ್ನು ಹಾಕೋಬೇಡ್ರಿ, ಬರೀ ಅದನ್ನು ನೀರನ್ನು ಬಿಟ್ಟು ಆಲೂಗಡ್ಡೆ, ಶೇಂಗಾ, ಮೆಣಸಿನ್ಕಾಯಿನ ಹಾಕೋರಿ. ನೀವು ಕೆಮ್ಮಣ್ಸಿನ್ಕಾಯಿ ಇಲ್ಲಾಂದ್ರೆ ನಾನು ಹಣ್ಣು ಕೆಮ್ಮಣ್ಸಿನ್ಕಾಯಿ ಹಾಕಿದ್ದೀನಿ, ಇಲ್ಲಾಂದ್ರೆ ಇದ್ರ ಬದಲು ನೀವು 2 ಹಸಿಮೆಣ್ಸಿನ್ಕಾಯಿನ ಹಾಕೋರಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ನೋಡಿ ಈಗ ಇದನ್ನು ತರಿಯಾಗಿನೇ ಗ್ರೈಂಡ್ ಮಾಡ್ಕೊತೀನಿ ರೀ. ಸಣ್ಣ ಶೇಂಗಾ ಪೀಸ್ಗಳು ಉಳಿಬೇಕ್ರಿ, ಆ ರೀತಿ ಫೈನ್ ಪೇಸ್ಟ್ ಮಾಡ್ಕೊಬಾರ್ದು ರೀ. ನೋಡಿ ಈ ರೀತಿ ಚಿಕ್ಕ ಶೇಂಗಾ ಪೀಸ್ ಉಳಿದಂಗೆ ತರಿಯಾಗಿನೇ ಗ್ರೈಂಡ್ ಮಾಡ್ಕೊಂಡಿರಿ. ಈಗ ಇದು ಕರೆಕ್ಟಾಗಿ ರೆಡಿಯಾಗಿದೆ. ಇದನ್ನು ಸೈಡಿಗೆ ಇಡ್ತೀನಿ. ಈಗ ಇನ್ನೊಂದು ಪ್ಯಾನ್ಗೆ ನಾನು 2 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯ್ಲಿ ರೀ. ಎಣ್ಣೆ ಕಾಯ್ದ್ಮೇಲೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ, ಅರ್ಧ ಸ್ಪೂನ್ ಆಗಷ್ಟೇ ಸೊಂಪನ್ನು ಹಾಕ್ತಾಯಿದ್ದೀನಿ. ಫ್ಲೇವರ್ ಚೆನ್ನಾಗಿ ಕೊಡ್ತದೆ, ಸ್ಕಿಪ್ ಮಾಡಬೇಡ್ರಿ, ಹಾಕಿರಿ. ಜೀರಿಗೆ ಸೊಂಪು ಫ್ರೈ ಆದಮೇಲೆ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ. ದಪ್ಪ ಕಟ್ ಮಾಡಬೇಡ್ರಿ, ಸಣ್ಣದಾಗಿನೇ ಕಟ್ ಮಾಡಿ ಹಾಕಿರಿ. ಈಗ ಈ ಈರುಳ್ಳಿಯನ್ನು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊತೀನಿ ರೀ. ಹೈ ಫ್ಲೇಮ್ದಲ್ಲಿಟ್ಟೇ ಬೇಯಿಸಿದ್ದೀನಿ 1 ನಿಮಿಷ ಆಗಷ್ಟು. ಕಲರ್ ಏನು ಚೇಂಜ್ ಆಗೋದು ಬೇಡ, ಈರುಳ್ಳಿ ಸಾಫ್ಟ್ ಆದರೆ ಸಾಕ್ರಿ. ಇದಕ್ಕೆ ನಾನು 1 ಕ್ಯಾಪ್ಸಿಕಮನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದ್ರೆ ಹಾಕ್ರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ. ಇಲ್ಲ ನಾವು ಬರೀ ಈರುಳ್ಳಿ ಅಷ್ಟೇ ಹಾಕೊಂಡು ಮಾಡ್ಕೋತೀವಿ ಅಂದ್ರೆ ಅದನ್ನೂ ನಡೀತದೆ. ನೋಡಿ ಇದನ್ನು ಹೈ ಫ್ಲೇಮ್ದಲ್ಲಿಟ್ಟೇ ಬೇಯಿಸ್ಕೊಂಡಿದ್ದೀನಿ ರೀ. ತುಂಬ ಏನು ಸಾಫ್ಟ್ ಆಗೋದು ಬೇಡ್ರಿ, ಅದ್ರ ಸ್ವಲ್ಪ ಕ್ರಿಸ್ಪಿನೆಸ್ ಇರ್ಬೇಕು ಕ್ಯಾಪ್ಸಿಕಮ್. ಅದೇ ರೀತಿಯೇ ಹೈ ಫ್ಲೇಮ್ದಲ್ಲಿಟ್ಟೇ 1 ನಿಮಿಷ ಆಗಷ್ಟು ಅದನ್ನು ಬೇಯಿಸ್ಕೊಂಡಿದ್ದೀನಿ ರೀ. ಇದನ್ನು ಬೇಯ್ದಮೇಲೆ ಮಸಾಲೆಗಾಗಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಗರಂ ಮಸಾಲ, ಸ್ವಲ್ಪ ಅರಿಶಿನ, ಒಂದು ಅರ್ಧ ಸ್ಪೂನ್ ಆಗಷ್ಟು ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ಇದಕ್ಕೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಆಗಷ್ಟು ಚಾಟ್ ಮಸಾಲನ್ನು ಹಾಕ್ತಾಯಿದ್ದೀನಿ. ನೋಡಿ ಇದನ್ನು ಲೋ ಫ್ಲೇಮ್ದಲ್ಲಿಟ್ಟೆ ಮಿಕ್ಸ್ ಮಾಡ್ಕೊತೀನಿ ರೀ. ಮಸಾಲೆ ಚೆನ್ನಾಗಿ ಬೇಯಲಿ. ಮಸಾಲೆ ಎಷ್ಟು ಚೆನ್ನಾಗಿ ಬೇಯ್ತದೆ ಸ್ಟಫಿಂಗ್ ಟೇಸ್ಟೂ ಅಷ್ಟೇ ಚೆನ್ನಾಗಿ ಆಗ್ತದೆ. ನೋಡಿ ಲೋ ಫ್ಲೇಮ್ದಲ್ಲಿಟ್ಟೆ ಒಂದು 2 ನಿಮಿಷ ಆಗಷ್ಟು ಬೇಯಿಸ್ಕೊಂಡಿನಿ ರೀ. ಈಗೇನು ಪೇಸ್ಟ್ ಮಾಡ್ಕೊಂಡಿದ್ದೀನಲ್ಲ, ಈಗ ಆಲೂಗಡ್ಡೆ ಮತ್ತು ಶೇಂಗಾದದು ಅದನ್ನು ಹಾಕ್ತಾಯಿದ್ದೀನಿ. ನೋಡಿ ಫೈನ್ ಪೇಸ್ಟ್ ಮಾಡ್ಕೊಬೇಡ್ರಿ, ತರಿಯಾಗಿನೇ ಗ್ರೈಂಡ್ ಮಾಡ್ಕೊರಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಫಸ್ಟ್ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ನೋಡಿ ಮಿಕ್ಸ್ ಮಾಡಿ ಲೋ ಫ್ಲೇಮ್ದಲ್ಲಿಟ್ಟನೆ ಒಂದು 3ರಿಂದ 4 ನಿಮಿಷ ಆಗಷ್ಟು ಇದನ್ನು ಬೇಯಿಸ್ಬಿಟ್ಟು ತೊಗೋಬೇಕು ರೀ. ಬೇಯಿಸ್ದಂಗೆ ಆವಾಗ ಸ್ಟಫಿಂಗ ಕರೆಕ್ಟಾಗಿ ಗಟ್ಟಿಯಾಗಿ ರೆಡಿ ಆಗ್ತದೆ. ಈ ರೀತಿ ಪಾತ್ರೆ ತಳ ಬಿಡ್ಬೇಕು ನೋಡಿರಿ. ಆವಾಗಿನವರೆಗೂ ಇದನ್ನು ಬೇಯಿಸ್ಬಿಟ್ಟು ತೊಗೋಬೇಕು. ನೋಡಿ ಫಸ್ಟ್ ಹಾಕಿದಾಗ ಸಾಫ್ಟ್ ಅದ ಅನ್ನಿಸ್ತದೆ ಸ್ಟಫಿಂಗ್ ಇದು, ಆದರೆ ನೀವು ಬೇಯಿಸ್ದಂಗೆ ಗಟ್ಟಿ ಆಗ್ತದೆ ರೀ. ನೋಡಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಪಾತ್ರೆ ತಳ ಬಿಡ್ಬೇಕು ಅದು. ನೋಡಿ ಗಟ್ಟಿ ಆಗ್ಯದ. ಇದು ಕಂಪ್ಲೀಟಾಗಿ ಆರಲಿ ರೀ. ನೋಡಿ ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಇದು ನನ್ನ ಕತಕ ಸೈಡ್ಗೆ ಇಡ್ತೀನಿ ರೀ. ಈಗ 10 ನಿಮಿಷ ಆಗಿದ್ರೆ ಹಿಟ್ಟನ್ನು ನೋಡಿರಿ ಚೆನ್ನಾಗಿ ನೆನೆದು ಸಾಫ್ಟ್ ಆಗಿದೆ. ಈಗ ಇದನ್ನು ನಿಮ್ಗೆ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ರೀ. ನನ್ನ ಕತಕ ಸ್ಟಫಿಂಗ್ನು ಆರಿರ್ತದೆ ರೀ. ನೋಡಿ ಹಿಟ್ಟು ಚೆನ್ನಾಗಿ ಎಷ್ಟು ಸಾಫ್ಟ್ ಆಗ್ತಾವಲ್ಲ, ಹಿಟ್ಟು ಎಷ್ಟು ಸಾಫ್ಟ್ ಇರ್ತದಲ್ಲ ಪರಾಠೆನೂ ಅಷ್ಟೇ ಸಾಫ್ಟ್ ಆಗ್ತಾರೆ. ತುಂಬ ಗಟ್ಟಿ ಕಲಿಸ್ಕೋಬಾರ್ದು ರೀ ಯಾವಾಗಲೂ ಪರಾಠೆ ಮಾಡ್ಬೋದು. ನೋಡಿ ಚಪಾತಿಗಿಂತ ಸ್ವಲ್ಪ ಕಡಿಮೆ ಅಷ್ಟು ಉಳ್ಳಿಯನ್ನು ತೊಗೋಬೇಕ್ರಿ. ನೋಡಿ ನಾನು ನಿಮ್ಗೆ 2 ಮಾಡಿ ತೋರಿಸ್ತೀನಿ. ನೋಡಿ ಫಸ್ಟ್ ಒಂದನ್ನು ಲಟ್ಟಿಸಿ ತೋರಿಸ್ತೀನಿ, ಉಳ್ಕಿದ್ದನ್ನು ನನ್ನ ಕತಕ 2 ಸೈಡಿಗೆ ಇಟ್ಟೀನಿ ರೀ ನಾನು. ನೋಡಿ ಗೋಧಿ ಹಿಟ್ಟನ್ನು ಹಚ್ಕೊಂಡು ಫಸ್ಟ್ ಪುರಿ ಸೈಜಷ್ಟು ಲಟ್ಸ್ಕೊತೀನಿ ರೀ ನಾನು. ಫಸ್ಟ್ ಈ ರೀತಿ ಲಟ್ಸ್ಕೊಬೇಕ್ರಿ. ಈ ರೀತಿ ಮಾಡ್ರೆ ನಿಮ್ಗೆ ತುಂಬಕ್ಕೂ ಈಸಿ ಆಗ್ತದೆ. ನೋಡಿ ಈಗ ಸ್ಟಫಿಂಗ್ನು ಆರ್ಯದ್ರಿ. ನೋಡಿರಿ ಎಲ್ಲಿ ತಕ್ಕಂಗೆ ನೋಡಿ ಹಾಕೋರಿ. ನೋಡಿ ಜಾಸ್ತಿನೇ ಹಾಕೊಂಡ್ರಿ. ಟೇಸ್ಟಿನೂ ಅದ, ಹೆಲ್ದಿನೂ ಅದ, ಮತ್ತು ಇದನ್ನು ನೀವು ಪ್ರೋಟೀನ್ ಬ್ರೇಕ್ಫಾಸ್ಟ್ ಅಂತಲೂ ಕರಿಬೋದು ರೀ. ನೋಡಿ ಒಮ್ಮೆ ಈ ರೀತಿ ಶೇಂಗಾ ಮತ್ತು ಆಲೂಗಡ್ಡೆ ಕುದಿಸ್ಬಿಟ್ಟು ಪರಾಠ ಮಾಡಿ ನೋಡಿರಿ, ತುಂಬಾ ಟೇಸ್ಟಿಯಾಗಿರ್ತದೆ ರೀ. ನೋಡಿ ಎಕ್ಸ್ಟ್ರಾ ಇರೋ ಹಿಟ್ಟನ್ನು ತೆಗೆದುಬಿಡ್ತೀನಿ ರೀ. ನೋಡಿ ಇನ್ನೊಂದು ಚೂರು ಇರೋದನ್ನು ನೋಡಿ ಈ ರೀತಿ ಪ್ಯಾಕ್ ಮಾಡಿ ನೀಟಾಗಿ ಈ ರೀತಿ ಪ್ರೆಸ್ ಮಾಡಿ ಅದನ್ನ ಮಾಡಿರಿ. ಅವಾಗ ಏನಾಗ್ತೈತಿ ಸ್ಟಫಿಂಗ ನೀಟಾಗಿ ಸ್ಪ್ರೆಡ್ ಆಗ್ತೈತೆ ರೀ. ನೋಡಿ ಇದನ್ನು ಲಟ್ಟಿಸ್ಬಿಟ್ಟು ತೋರಿಸ್ತೀನಿ. ನೋಡಿ ಅದಕ್ಕೆ ಈರುಳ್ಳಿ ಅದೇನು ಹೇಳಿನ ಆದಷ್ಟು ಸಣ್ಣದಾಗಿ ಕಟ್ ಮಾಡಿರಿ, ದಪ್ಪ ಕಟ್ ಮಾಡಬೇಡ್ರಿ. ಈರುಳ್ಳಿ ಕ್ಯಾಪ್ಸಿಕಮನ್ನು ಸಣ್ಣದಾಗಿ ಕಟ್ ಮಾಡಿನೇ ಹಾಕಿ ನೋಡಿ ಲಟ್ಟಿಸ್ಬಿಟ್ಟು ತೋರಿಸಿದ್ದೀನಿ.
ನೋಡಿ ಪರಾಠ ರೆಡಿ ಆಗಿದೆ. ಇನ್ನೊಂದನ್ನು ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ರೀ. ನೋಡಿ ಬೆಳಗ್ಗೆ ಮಕ್ಕಳಿಗೆ ಬ್ರೇಕ್ಫಾಸ್ಟಿಗೆ ಲಂಚ್ ಬಾಕ್ಸಿಗೆ ಏನು ಹಾಕ್ಕೊಡೋದತ್ತು ಗೊತ್ತಾಗಲ್ಲ, ಈ ರೀತಿಯೂ ಮಾಡ್ಕೊಡ್ಬೋದು. ಟೇಸ್ಟಿನೂ ಅದ, ಹೆಲ್ದಿನೂ ಅದ. ನೋಡಿ ಎಷ್ಟು ಎಲೆ ಇರ್ತದಲ್ಲ ಅದರ ತಕ್ಕಂಗೆ ಸ್ಟಫಿಂಗನ್ನು ನೀವು ನೋಡಿ ತುಂಬ್ಕೊರಿ. ನೋಡಿ ಒಂದೇ ಥರದ ಬ್ರೇಕ್ಫಾಸ್ಟ್ ಇಡ್ಲಿ, ದೋಸೆ, ಉಪ್ಪಿಟ್ಟು, ಅವಲಕ್ಕಿ ತಿಂದು ಬೇಜಾರಾಗಿತ್ತಂದ್ರೂ ಈ ಹೊಸ ರೆಸಿಪಿಯನ್ನು ನೀವು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ನೋಡಿ ನಾನು ಎರಡನ್ನು ನಿಮಗೆ ಲಟ್ಟಿಸಿ ತೋರಿಸಿದ್ದೀನಿ. ಆಲ್ರೆಡಿ ತವೆಯನ್ನು ಕೈಲಕ್ಕೆ ಇಟ್ಟೇನಿ ರೀ, ಈಗ ಬೇಯಿಸ್ಬಿಡೋಣ. ನೋಡಿ ಇದಕ್ಕೆ ನಾನು ಎಣ್ಣೆ ಹೆಚ್ಚಿ ಬೇಯಿಸ್ಕೋತೀನಿ. ನೀವು ತುಪ್ಪನೂ ಹಚ್ಕೋಬೋದು ಅಥವಾ ಹಾಗೇ ಬೇಯಿಸ್ಬಿಟ್ಟು ಲಾಸ್ಟಿಗೆ ಬೆಣ್ಣೆನೂ ಇದ್ರ ಜೊತೆನೂ ನೀವು ತಿನ್ಬೋದು ರೀ, ನಡೀತದೆ. ನಿಮಗೆ ಯಾವ ರೀತಿ ಇಷ್ಟ ನೀವು ಆ ರೀತಿ ತಿನ್ನಿರಿ. ನೋಡಿ ಚೆನ್ನಾಗಿ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ ರೀ. ಬಿಸಿ ಬಿಸಿಯಾಗಿ ಟೇಸ್ಟಿಯಾಗಿರುವಂಥ ಶೇಂಗಾ ಮತ್ತು ಆಲೂಗಡ್ಡೆ ಪರಾಠ ರೆಡಿಗಿದೆ. ಸ್ವಲ್ಪ ಆರ್ಲಿರಿ. ನೋಡಿ ಎರಡನ್ನೂ ಬೇಯಿಸ್ಬಿಟ್ಟು ತೊಗೊಂಡು ನೀವು ಇದನ್ನು ಕಿಚಪ್ ಜೊತೆ ತಿನ್ಬೋದು, ಮೊಸರು ಜೊತೆನೂ ತಿನ್ಬೋದು ಅಥವಾ ಬಿಸಿ ಬಿಸಿ ಬೆಣ್ಣೆ ಜೊತೆ ಹಾಗೇನೂ ತಿನ್ಬೋದು. ಎಷ್ಟು ಸಾಫ್ಟಾಗಿ ನೋಡಿರಿ. ಅದಕ್ಕೆ ಹಿಟ್ಟನ್ನು ಸಾಫ್ಟಾಗಿಯೇ ಕಲಿಸ್ಕೋಬೇಕ್ರಿ, ತುಂಬ ಗಟ್ಟಿ ಕಲಿಸ್ಬಾರ್ದು. ನೋಡಿರಿ ನಾನು ನಿಮಗೆ ಓಪನ್ ಮಾಡಿನೂ ತೋರಿಸ್ತಾ ಇದ್ದೀನಿ. ನೋಡಿ ಸ್ಟಫಿಂಗ್ ಎಷ್ಟು ನೀಟಾಗಿ ಸ್ಪ್ರೆಡ್ ಆಗಿದೆ. ಬಿಸಿ ಬಿಸಿಯಾಗಿ ಇದನ್ನು ಬೆಣ್ಣೆ ಜೊತೆ ಹಾಗೇನೂ ತಿಂದು ನೋಡಿರಿ, ತುಂಬಾ ಟೇಸ್ಟಿ ಅದ. ಈ ಹೊಸ ರೀತಿಯ ಪರಾಠ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಈ ಒಂದು ಪ್ಯಾನ್ಗೆ ನಾನು 2 ಸ್ಪೂನ್ ಆಗಷ್ಟು ಶೇಂಗಾ ಅಂತ ತೊಗೊಂಡಿದ್ದೀನಿ ರೀ. ಈಗ ಇವನ್ನ ಹುರಿದ್ಬಿಟ್ಟು ತೊಗೋತೀನಿ ರೀ. ಹುರಿದಿರುವ ಶೇಂಗಾ ಇದ್ರೆ ನೀವು ಆಮೇಲೆ ಅದನ್ನು ಡೈರೆಕ್ಟಾಗಿ ಮಿಕ್ಸಿಗೆ ಹಾಕೋಬೋದು ರೀ. ನೋಡಿರಿ ಈಗ ಶೇಂಗಾ ಹುರಿದವ್ರಿ. ಶೇಂಗಾ ಹುರಿದ್ಮೇಲೆ ಇದಕ್ಕೆ 1 ಸ್ಪೂನ್ ಆಗಷ್ಟೇ ಧನಿಯಾ ಅಥವಾ ಕೊತ್ತಂಬರಿ ಬೀಜವನ್ನು ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗಷ್ಟೇ ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ ರೀ. ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ, 1/4 ಟೀ ಸ್ಪೂನ್ ಆಗಷ್ಟೇ ಮೆಂತ್ಯ ಕಾಳನ್ನು ಹಾಕ್ತಾಯಿದ್ದೀನಿ. ಸ್ಕಿಪ್ ಮಾಡಬೇಡ್ರಿ, ಹಾಕ್ರಿ, ಟೇಸ್ಟ್ ಚೆನ್ನಾಗಿ ಬರ್ತದೆ. 4 ಲವಂಗ, ಸ್ವಲ್ಪ ಚಕ್ಕೆ, 1 ಏಲಕ್ಕಿಯನ್ನು ಹಾಕ್ತಾಯಿದ್ದೀನಿ ರೀ. ಲೋ ಫ್ಲೇಮ್ದಲ್ಲಿಟ್ಟು ನೀವು ಹುರಿದ್ಬಿಟ್ಟು ತೊಗೋತೀನಿ ರೀ. ಮೀಡಿಯಮ್ ಅಥವಾ ಹೈ ಫ್ಲೇಮ್ದಲ್ಲಿ ಇಡಬೇಡ್ರಿ, ಇಲ್ಲಾಂದ್ರೆ ಜೀರಿಗೆ ಮತ್ತು ಬಿಳಿ ಎಳ್ಳದು ಬೇಗನೆ ಸೀದ್ ಹೋಗ್ತಾವೆ. ನೋಡಿ ಲೋ ಫ್ಲೇಮ್ದಲ್ಲಿಟ್ಟನೆ ಹುರ್ಕೊಂಡಿದ್ದೀನಿ 1-2 ನಿಮಿಷ ಆಗಷ್ಟು. ಆಮೇಲೆ ಇಲ್ಲಿ 2 ಸ್ಪೂನ್ ಆಗಷ್ಟೇ ಒಣ ಕೊಬ್ಬರಿಯನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ರೀ. ನೋಡಿ ಒಣ ಕೊಬ್ಬರಿ ಹಾಕಿದ್ಮೇಲೆ ನಾನು ಜಾಸ್ತಿ ಹೊತ್ತು ಹುರ್ಕೊಂಡಿಲ್ಲ ರೀ, ಒಂದು ಅರ್ಧ ನಿಮಿಷ ಆಗಷ್ಟೇ ಹುರ್ಕೊಂಡಿದ್ದೀನಿ. ನೋಡಿ ಅದು ಒಣ ಕೊಬ್ಬರಿ ಲೈಟಾಗಿ ಬಿಸಿ ಆದರೆ ಸಾಕ್ರಿ. ಈಗ ಹುರಿದವ್ರೆ ನಾನು ಗ್ಯಾಸನ್ನು ಆಫ್ ಮಾಡಿ ಇದರೊಳಗೇ ಪ್ಯಾನಲ್ಲಿ ಆರ್ಲಿಕ್ಕೆ ಬಿಡ್ತೀನಿ ರೀ. ನೋಡಿ ಈಗ ಇದು ಆರ್ಯವ್ರಿ. ಈಗ ಇದಕ್ಕೆ ಮಿಕ್ಸಿಗನ್ನು ಹಾಕೊಂಡು ಇದನ್ನೆಲ್ಲ ಮಸಾಲೆಯನ್ನು. ನೋಡಿ ನೀವು ಹುರಿದಿರುವ ಶೇಂಗಾ ಇದ್ದರೆ ಇಲ್ಲಿ 2 ಸ್ಪೂನ್ ಆಗಷ್ಟು ಶೇಂಗಾನ ಹಾಕಿರಿ. 2 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕ್ರಿ. ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿದ್ದೀನಿ ರೀ. ಈಗ ಇದಕ್ಕೆ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಂಡ್ಬಿಟ್ಟು ತೊಗೋತೀನಿ ರೀ. ನೋಡಿ ಗ್ರೇವಿಗಾಗಿ ಫೈನ್ ಪೇಸ್ಟಾಗಿ ರೆಡಿ ಆಗಿದ್ರೆ ಇದನ್ನು ನಾನು ಸೈಡಿಗೆ ಇಡ್ತೀನಿ, ಆಮೇಲೆ ಯೂಸ್ ಮಾಡ್ತೀನಿ. ಈಗ ಅದೇ ಪ್ಯಾನ್ಗೆ ನಾನು 2 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ರೀ. ಎಣ್ಣೆ ಕಾಯ್ದ್ಮೇಲೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಜೀರಿಗೆನ ಫ್ರೈ ಆಗಲಿ ರೀ. ಜೀರಿಗೆ ಫ್ರೈ ಆದಮೇಲೆ ಇಲ್ಲಿ 1 ಈರುಳ್ಳಿಯನ್ನು ಉದ್ದುದಾಗಿ ತೆಳುವಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀವಿ. ನೋಡಿ ನೀವು ಸಣ್ಣದಾಗಿ ಕಟ್ ಮಾಡಿ ಹಾಕೂ ನಡೀತದೆ ರೀ. ನೋಡಿ ಈರುಳ್ಳಿನ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊತೀನಿ ರೀ. ಕಲರ್ ಏನು ಚೇಂಜ್ ಆಗೋದು ಬೇಡ, ಈರುಳ್ಳಿ ಸಾಫ್ಟ್ ಆದರೆ ಸಾಕ್ರಿ. ನೋಡಿ ಈಗ ಈರುಳ್ಳಿ ಸಾಫ್ಟ್ ಆಗ್ಯಾವ್ರಿ. ಇಲ್ಲೊಂದು 6 ಬೆಳ್ಳುಳ್ಳಿ ಹೆಸರು, ಸ್ವಲ್ಪ ಹಸಿ ಶುಂಠಿಯನ್ನು ಕುಟ್ಟಿ ಹಾಕ್ತಾಯಿದ್ದೀನಿ. ಕುಟ್ಟಿ ಹಾಕಿರೋ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ. ಇಲ್ಲಾಂದ್ರೆ ನೀವು 1 ಸ್ಪೂನ್ ಆಗಷ್ಟು ರೆಡಿಮೇಡ್ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಅದನ್ನು ಹಾಕಿರಿ. ಈಗ ಅದನ್ನು ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಬಿಟ್ಟು ತೊಗೋತೀನಿ ರೀ. ಅದನ್ನು ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟು 1 ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದ್ದೀನಿ ರೀ ನಾನು. ಈಗ ಇದಕ್ಕೆ ನಾನಿಲ್ಲಿ 3 ಟೊಮ್ಯಾಟೋವನ್ನು ದಪ್ಪದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ. ಸಣ್ಣದಾಗಿ ಕಟ್ ಮಾಡಬೇಡ್ರಿ, ದಪ್ಪದಾಗಿನೇ ಕಟ್ ಮಾಡಿ ಹಾಕಿರಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪು ಹಾಕೋದ್ರಿಂದ ಏನಾಗ್ತದೆ, ಮತ್ತು ಈರುಳ್ಳಿ ಟೊಮೆಟೊ ಬೇಗನೆ ಸಾಫ್ಟನ್ನು ಆಗ್ತದೆ. 1 ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಹಸಿ ಮೆಣಸಿನ್ಕಾಯಿನೂ ಹಾಕಿರೋದ್ರಿಂದ ಖಾರನ ನೋಡ್ಕೊಂಡು ಹಾಕೋರಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ ರೀ. ಉಪ್ಪು, ಖಾರ, ಈರುಳ್ಳಿ, ಟೊಮೆಟೊ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ. ನೋಡಿ ಈಗ ಮಿಕ್ಸ್ ಆಗಿದೆ. ಇದನ್ನು ಮುಚ್ಚಿ ಲೋ ಫ್ಲೇಮ್ದಲ್ಲಿಟ್ಟನೆ 2 ನಿಮಿಷ ಬೇಯಿಸ್ತೀನಿ. ನೋಡಿರಿ 2 ನಿಮಿಷ ಆಗ್ಯದ ರೀ. ನೋಡಿ ಈರುಳ್ಳಿ ಟೊಮೆಟೊನು ಸಾಫ್ಟ್ ಆಗ್ಯಾವ. ಈಗ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕ್ತೀನಿ. ಈಗ ಅದನ್ನು ಮಿಕ್ಸ್ ಮಾಡೋಣ. ನೋಡಿ ಗ್ರೇವಿಗಾಗಿ ನೀರನ್ನು ನೀವು ನೋಡ್ಬಿಟ್ಟು ಹಾಕೋರಿ. ನಿಮಗೆ ಎಷ್ಟು ಗ್ರೇವಿ ತೆಳು ಬೇಕು, ಗಟ್ಟಿ ಬೇಕು ಅಂಥೇಳಿ. ನೀರು ಹಾಕಿದ್ಮೇಲೂ ಇಲ್ಲ ನಿಮಗೆ ಉಪ್ಪು ಕಡಿಮೆ ಅನ್ನಿಸ್ತಿತ್ತು ಅಂದ್ರೆ ನೀವು ಇನ್ನೊಂಚೂರು ಉಪ್ಪನ್ನು ಹಾಕೋರಿ. ನೋಡಿ ಎಲ್ಲವನ್ನು ಮಿಕ್ಸ್ ಮಾಡಿದ್ದೀನಿ. ಮುಚ್ಚಿದ್ನು ಲೋ ಫ್ಲೇಮ್ದಲ್ಲಿಟ್ಟು 1-2 ನಿಮಿಷ ಬೇಯಿಸ್ತೀನಿ. ನೋಡಿ ಎಲ್ಲ ಮಸಾಲೆ ಅದು ಎಲ್ಲ ಚೆನ್ನಾಗಿ ಬೇಯ್ದದ್ರಿ. ನೋಡಿ ಎಣ್ಣೆನೂ ಸಪ್ರೇಟ್ ಆಗ್ಯದ. ಇದಕ್ಕೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ.
ನೋಡಿ ಈಗ ಅದನ್ನು ಮಿಕ್ಸ್ ಮಾಡಿದ್ದೇನೆ. ಈಗ ಕರೆಕ್ಟಾಗಿ ರೆಡಿ ಆಗಿದ್ರೆ ಇದು ಪಲ್ಯ. ಗ್ಯಾಸನ್ನು ಆಫ್ ಮಾಡ್ತೀನಿ. ನೋಡಿ ಬಿಸಿ ಬಿಸಿಯಾಗಿ ಟೇಸ್ಟಿಯಾಗಿರುವಂಥ ಈರುಳ್ಳಿ ಟೊಮೆಟೊ ಪಲ್ಯ ಹತ್ತಿರೋ, ಈರುಳ್ಳಿ ಟೊಮೆಟೊ ಮಸಾಲೆ ಹತ್ತಿರೋ, ಗ್ರೇವಿ ಹತ್ತಿರೋ ರೆಡಿ ಆಗಿದ್ರಿ. ಇದು ಬಿಸಿ ಬಿಸಿ ರೊಟ್ಟಿ, ಚಪಾತಿ, ಅನ್ನ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ರೀ. ತುಂಬಾ ಟೇಸ್ಟಿಯಾಗಿರ್ತದೆ ರೀ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಎಷ್ಟೋ ಹೊಸ ಬೆಳಗಿನ ತಿಂಡಿಗಳನ್ನ ನೀವು ಮಾಡಿ ನೋಡಿರ್ತೀರಿ. ನಾನೊಂದು ಹೊಸ ಬೆಳಗಿನ ತಿಂಡಿ ಅಥವಾ ಬ್ರೇಕ್ಫಾಸ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಈ ರೀತಿ ಅಂತೂ ನೀವು ಖಂಡಿತನೂ ಟ್ರೈ ಮಾಡಿರಲ್ರಿ. ನನ್ನ ರೀತಿಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ. ಇಲ್ಲಿ ನಾನು ದೋಸೆ ಅಕ್ಕಿ ಅಂತ ಏನು ಕರಿತೀರಲ್ರಿ, ನಾವಂತೂ ರೇಷನ್ ಅಕ್ಕಿ ಅಂತ ಕರಿತೀವಿ. ಅದನ್ನು ನಾನು 2 ಬಟ್ಲಾಗಷ್ಟು ತೊಗೊಂಡಿದ್ದೀನಿ ರೀ. ಇದನ್ನು ನಾನು ಫಸ್ಟೇ ಸ್ವಚ್ಛ ಮಾಡಿ ಇಟ್ಕೊಂಡಿದ್ದೀನಿ ರೀ. ಯಾವ ಬಟ್ಲೆ ಅಕ್ಕಿ ತೊಗೊಂಡಿನಲ್ರಿ ಅದರಲ್ಲೇ 1 ಬಟ್ಲಾಗಷ್ಟು ಶೇಂಗಾ ಅಂತ ತೊಗೊಂಡಿದ್ದೀನಿ. ನೀವು ಹಸಿ ಶೇಂಗಾ ಅದಾವ್ರಿ. ಕೆಲವೊಬ್ರು ಇದನ್ನು ಕಡಲೆ ಬೀಜ ಅಂತಲೂ ಕರೀತಾರೆ. ಈಗ ಈ ಅಕ್ಕಿ ಶೇಂಗಾನ ವಾಶ್ ಮಾಡ್ಕೊತೀನಿ ರೀ ನಾನು. ನೋಡಿ ನಾನು ವಾಶ್ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ ಬೇರೆ ನೀರನ್ನು ಹಾಕ್ತೀನಿ ರೀ. ನೋಡಿ ಹಾಕಿದ್ದನ್ನು ಒಂದು 6 ರಿಂದ 7 ಗಂಟೆ ಇದನ್ನು ನೆನೆಸಿಡ್ತೀನಿ ರೀ. ನಾನು ಬೆಳಗ್ಗೆನೇ ನೆನೆಸಿಟ್ಟಿದ್ದೆ ರೀ. ನೋಡಿ ಅಕ್ಕಿ ಮತ್ತು ಶೇಂಗಾ ಚೆಂದಂಗೆ ನೆಂದವ್ರಿ. ನಾನು ಇನ್ನೂ ಒಂದು ಸಲನೂ ಬೇರೆ ನೀರು ಹಾಕ್ಕೊಂಡು ವಾಶ್ ಮಾಡಿಕೊಂಡು ಈ ನೀರನ್ನು ಕಂಪ್ಲೀಟಾಗಿ ತೆಗಿತೀನಿ ರೀ. ಈಗ ಇನ್ನೊಂದು ಪಾತ್ರೆಗೆ ನಾನು 1 ಬಟ್ಲಾಗಷ್ಟು ಸ್ವಚ್ಛ ಮಾಡಿ ಇಟ್ಕೊಂಡಿರೋಂಥ ದಪ್ಪ ಅವಲಕ್ಕಿಯನ್ನು ತೊಗೋತಾ ಇದ್ದೀನಿ ರೀ. ನೀವು ತೆಳು ಅವಲಕ್ಕಿ ಏನಾದರೂ ತೊಗೋಬೋದು ರೀ. ಯಾವ ಬಟ್ಲೆ ಅಕ್ಕಿ ತೊಗೊಂಡಿನಲ್ಲ ಆ ಬಟ್ಲೆನೇ ನಾನು ಅವಲಕ್ಕಿಯನ್ನು ತೊಗೊಂಡಿನಿ ರೀ. ಅವಲಕ್ಕಿಯಲ್ಲೂ ದೂಸಿರೋದ್ರಿಂದ ಅದನ್ನು ನೀರು ಹಾಕಿ ಕ್ಲೀನಾಗಿ ವಾಶ್ ಮಾಡ್ಕೊತೀನಿ ರೀ. ಈಗ ಇದರೊಳಗೆ ನೀರನ್ನು ತೆಗಿತೀನಿ. ನೋಡಿ ಈ ಅಕ್ಕಿ ಮತ್ತು ಶೇಂಗಾ ಒಳಗೆ ನೀರನ್ನು ತೆಗೆದಿದ್ದೀನಿ ರೀ. ಈ ಅವಲಕ್ಕಿಯನ್ನು ಅದ್ರೊಳಗೆ ಹಾಕೋತೀನಿ ರೀ. ನೋಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ರೀ. ನೋಡಿರಿ ಇದು ಮಿಕ್ಸ್ ಆಗಿದೆ. ಈ ಒಂದು ಮಿಕ್ಸಿ ಜಾರ್ಗೆ ಇದನ್ನು ಸ್ವಲ್ಪ ಹಾಕ್ಕೊಂಡು ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ ರೀ. ನೋಡಿರಿ ನುಣ್ಣಗೆ ಇದು ರುಬ್ಬಿದ್ರಿ. ಸ್ವಲ್ಪ ಶೇಂಗಾ ಹಾಕಿರೋದ್ರಿಂದ ಹಿಟ್ಟು ಸ್ವಲ್ಪ ಕೆಂಪು ಅನ್ನಿಸ್ತಿರ್ತದೆ ರೀ. ಈಗ ಅದನ್ನು ನುಣ್ಣಗೆ ರುಬ್ಬಿನಿ ರೀ. ಈ ಪಾತ್ರೆಗೆ ಹಾಕೋತೀನಿ. ಯಾವ ಉಳಿದಿದ್ದು ಅಕ್ಕಿ ಶೇಂಗಾನು ಇದೇ ರೀತಿ ರುಬ್ಕೋತೀನಿ ರೀ. ನೋಡಿ ಇದನ್ನು ನಾನು ಮುಚ್ಚಿ ಫರ್ಮೆಂಟೇಷನ್ ಆಗೋಕ್ಕೆ ತೆಗೆದಿಡ್ತೀನಿ ರೀ. ನಾನು ಬೆಳಗ್ಗೆನೇ ನೋಡ್ತೀನಿ. ನೋಡಿ ಹಿಟ್ಟು ಚೆಂದಂಗೆ ಉಬ್ಬಿದೆ. ನೋಡಿ ಎಷ್ಟು ಹಿಟ್ಟು ಚೆಂದಂಗೆ ಉಬ್ಬಿ ರೆಡಿ ಆಗಿದೆ ರೀ ಹಿಟ್ಟು. ನೋಡಿ ತುಂಬ ತೆಳುವೂ ಇಲ್ಲ. ಈಗ ಇದಕ್ಕೇನು ಗಟ್ಟಿ ಇದ್ರೆ ನೀವು ಒಂದು ಸ್ವಲ್ಪ ಬೇಕಂದ್ರೆ ನೀರು ಹಾಕೋರಿ. ಈಗ ಇದಂತೂ ಕರೆಕ್ಟ್ ಅದ. ಈಗ ಒಂದು ಪಾತ್ರೆಗೆ ಸ್ವಲ್ಪನೇ ಹಾಕೋತೀನಿ ರೀ ನಾನು ಇದ್ರೊಳಗಿನ ಹಿಟ್ಟನ್ನು. ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ದೊಡ್ಡ ಸ್ಪೂನಿಂದನೇ 1 ಸ್ಪೂನ್ ಆಗಷ್ಟು ಸಕ್ಕರೆಯನ್ನು ಹಾಕೋತಾ ಇದ್ದೀನಿ ರೀ. ಇದರಿಂದ ಕಲರ್ನು ತುಂಬಾ ಚೆನ್ನಾಗಿ ಬರ್ತದೆ. ಹಿಟ್ಟು ಚೆಂದಂಗೆ ಉಬ್ಬಿದ್ರಿ. ನಾನಿಲ್ಲೇನು ಸೋಡಾ ಏನೂ ಹಾಕಲ್ಲ. ಹಾಗೇನೆ ಇದನ್ನು ನಾನು ದೋಸೆ ಮಾಡಿ ತೋರಿಸ್ತೀನಿ ರೀ. ಹಿಟ್ಟು ಕರೆಕ್ಟ್ ಅದ್ರಿ. ತುಂಬ ತೆಳುವೂ ಇಲ್ಲ, ತುಂಬ ಗಟ್ಟಿನೂ ಇಲ್ಲ. ನೋಡಿ ತೆವೆಯನ್ನು ಕೈಲಕ್ಕೆ ಇಟ್ಟಿದ್ದೆ ರೀ ನಾನು. ಸ್ವಲ್ಪ ನೀರನ್ನು ಹಾಕಿ ಬಟ್ಟೆಯಿಂದ ಒರೆಸ್ಕೋತೀನಿ ರೀ. ನೋಡಿ ನಾನು ದೋಸೆ ನಿಮ್ಗೆ ಹಾಕಿ ತೋರಿಸ್ತೀನಿ. ಫಸ್ಟ್ ಸಣ್ಣದಾಗಿ ಒಂದು ಸೆಟ್ ದೋಸೆನ ಹಾಕಿ ತೋರಿಸ್ತೀನಿ ರೀ. ಇದ್ರ ದೋಸೆ ಸಾಫ್ಟ್ ಆಗ್ತಾವೆ ಅಷ್ಟೇ ರೀ, ಕ್ರಿಸ್ಪಿ ಆಗಲ್ಲ. ತೆಳುವೂ ಹಾಕೋಬೋದು ನೀವು, ಆದರೆ ಸಾಫ್ಟ್ ಆಗ್ತಾವೆ ರೀ, ಕ್ರಿಸ್ಪಿ ದೋಸೆ ಆಗಲ್ಲ. ನೋಡಿ ಒಂದು ಕಡೆ ಬೇಯ್ದದ, ಇನ್ನೊಂದು ಕಡೆನೂ ತಿರುವಿ ಬೇಯಿಸ್ತಾ ಇದ್ದೀರಿ. ನೋಡಿ ಕಲರ್ನು ತುಂಬಾ ಚೆನ್ನಾಗಿ ಬಂದದೆ. ನೋಡಿ ತುಂಬ ಸಾಫ್ಟ್ ಆಗಿರುವಂಥ ದೋಸೆ ಈಗ ರೆಡಿ ಆಗ್ಯದ ರೀ. ನೋಡಿ ಇದನ್ನೊಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ನಾನು. ಇನ್ನೊಂದನ್ನು ಹಾಕಿ ತೋರಿಸ್ತೀನಿ. ಈಗ ಒಂದು ನಾನು ಉತ್ತಪ್ಪನ ಹಾಕಿ ತೋರಿಸ್ತೀನಿ. ಈ ದೋಸೆಯನ್ನು ಹೆಲ್ದಿ ಮಾಡ್ಕೊಳಕ್ಕೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕ್ಯಾಪ್ಸಿಕಮ್ಮು, ಸ್ವಲ್ಪ ಟೊಮ್ಯಾಟೊ, ನಿಮಗೆ ಮತ್ತು ಯಾವ ವೆಜಿಟೇಬಲ್ಸ್ ಇಷ್ಟ ನೀವು ಅದನ್ನು ಹಾಕೋಬೋದು ರೀ. ತುರಿದ್ಬಿಟ್ಟು ಕ್ಯಾರೆಟನ್ನಾದರೂ ಹಾಕೋಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಒಂದು ಸ್ವಲ್ಪ ಮೇಲೆ ಎಣ್ಣೆನ ಹಾಕ್ತೀನಿ. ನೀವು ಎಣ್ಣೆನೂ ಹಾಕೋಬೋದು, ತುಪ್ಪನೂ ಹಾಕೋಬೋದು. ನಿಮಗೆ ಯಾವ್ದು ಇಷ್ಟನೋ ಅದನ್ನು ಹಾಕೋರಿ. ಆದರೂ ತುಪ್ಪದಲ್ಲಿ ಮಾಡ್ಕೊರಿ, ತುಂಬಾ ಟೇಸ್ಟ್ ಚೆನ್ನಾಗಿರ್ತದೆ. ನೋಡಿ ಈಗ ಅದನ್ನು ಒಂದು ಸೈಡ್ ಬೇಯ್ದದ, ಮತ್ತು ತಿರುವಿ ಚೆನ್ನಾಗಿ ಬೇಯಿಸೋಣ್ರಿ. ನೋಡಿ ಕಲರನ್ನು ತುಂಬ ಚೆನ್ನಾಗಿ ಬಂದದ, ತುಂಬಾ ಸಾಫ್ಟ್ ಆಗಿರ್ತಾವೆ ರೀ ದೋಸೆ.
ನೋಡ್ರಿ ಇದು ಬಿಸಿ ಬಿಸಿಯಾಗಿರುವಂಥ ಉತ್ತಪ್ಪನೂ ರೆಡಿ ಆಗ್ಯದ್ರಿ. ಇದು ಬಿಸಿ ಬಿಸಿ ಸಾಫ್ಟ್ ದೋಸೆ ಅಂತಿರೋ ಅಥವಾ ಇದನ್ನು ಪ್ರೋಟೀನ್ ದೋಸೆ ಅಂತಿರೋ ಹೆಲ್ದಿ ದೋಸೆ ಅಂತಿರೋ ರೆಡಿ ಆಗ್ಯದ್ರಿ. ಉತ್ತಪ್ಪ ಅಂತೂ ಬಿಸಿ ಬಿಸಿ ನೀವು ಹಾಗೆ. ಇಲ್ಲಿ ನೋಡಿ ನಾನು ಈ ಬಟ್ಲೆ 3 ಬಟ್ಲಾಗಷ್ಟು ಹಸಿ ಶೇಂಗಾನ ತೊಗೊಂಡ್ಬಿಟ್ಟು ತಳ ದಿಪ್ಪಿರೋ ಕಡಾಯಿಯಲ್ಲಿ ಚೆನ್ನಾಗಿ ಹುರಿದ್ಬಿಟ್ಟು ಸಿಪ್ಪೆ ತೆಗೆದ್ಬಿಟ್ಟು ತೊಗೊಂಡೇನಿ ನೋಡಿ. ಒಂದೊಂದು ದಿನ ಶೇಂಗಾ ಫುಲ್ ಅದಾವ, ಒಂದೊಂದು ಫಳಕ್ಕಾಗ್ಯಾವ್ರಿ ನೋಡಿ. ಇದನ್ನು ತುಂಬ ಈಸಿಯಾಗಿ ಅಂದ್ರೆ ಅದನ್ನ ಫಳಕ್ ಮಾಡೋದನ್ನು ನಾನು ತೋರಿಸ್ತೀನಿ. ಈಗ ಮತ್ತು ಶೇಂಗಾ ಅಂತೂ ನೀವು ಚೆನ್ನಾಗಿ ಹುರ್ಕೋತೀರಂತ ಹೇಳಿ ನಾನು ಶೇಂಗಾ ಹುರಿಯೋದೇನೋ ಕ್ಲಿಪ್ಪನ್ನು ತೋರಿಸಿಲ್ರಿ ನೋಡಿ. ಈ ರೀತಿ ನೀಟಾಗಿ ಆದಷ್ಟು ಪಾತ್ರೆ ತಳ ದಿಪ್ಪಿರೋ ಕಡಾಯಿಯಲ್ಲಿನೇ ಶೇಂಗಾನ ಹುರಿರಿ ನೋಡಿ. ಈಗ ಈ ಶೇಂಗಾನ ನೋಡ್ರಿ, ಅವು ಶೇಂಗಾ ಫಳಕ್ ಮಾಡ್ಕೋಬೇಕ್ರಿ. ಅವು ನೋಡಿ ಈಸಿಯಾಗಿ ನೋಡಿ ಒಂದು ಕಾಟನ್ ಟಾವೆಲ್ ಹಾಕಿಬಿಟ್ಟು ಈ ರೀತಿ ನೋಡ್ರಿ ಬೆಳ್ಳುಣ್ಗಿದಿಂದ ನೋಡ್ರಿ ಚಪಾತಿ ಮಾಡೋ ಬೆಳ್ಳುಣ್ಗಿ ಸಾವಕಾಶ ನೋಡ್ರಿ, ಭಾಳ ಭಾರ ಹಾಕ್ಬೇಡ್ರಿ. ಮತ್ತು ಶೇಂಗಾನ ಏನಾಗ್ತಾವೆ ಮುರಿತಾವ. ಇಷ್ಟೇ ಭಾರ ಹಾಕಿ ಈ ರೀತಿ ಮಾಡ್ರಿ ಏನಾಗ್ತಾವ್ರಿ ಎಲ್ಲ ಫಳಕ್ ಆಗ್ತಾವ್ರಿ ಅವು ಶೇಂಗಾ ನೋಡಿ. ಇವತ್ತು ಮಕ್ಕಳು ದೊಡ್ಡವ್ರಿಗೆ ಎಲ್ಲರಿಗೂ ಆಲ್ ಟೈಮ್ ಫೇವ್ರೇಟ್ ಆಗಿರುವಂಥ ನಾನು ಶೇಂಗಾ ಚಿಕ್ಕಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ನೋಡಿ. ಈ ರೀತಿ ನೋಡ್ರಿ ತುಂಬ ಈಸಿಯಾಗಿ ಮಾಡಿ. ಇಲ್ಲಾಂದ್ರೆ ನೀವು ಇದೇ ರೀತಿ ಸಿಪ್ಪೆನೂ ತಕ್ಕೋಬೋದು, ತಕ್ಕೊಂಡು ಈ ರೀತಿ ಫಳಕನ್ನು ಮಾಡ್ಕೋಬೋದು, ನಡೀತಾ. ಈ ಕಡಾಯಿಯನ್ನು ತೊಗೊಂಡಿದ್ದೀನಿ ರೀ, ಅದು ಕಡಾಯಿನೂ ಆದ್ರೆ ಪಾತ್ರೆ ತಳ ದಿಪ್ಪಿರೋ ಕಡಾಯಿಯನ್ನೇ ತೊಗೊರಿ. ಯಾವ ಬಟ್ಲೆ ಶೇಂಗಾ ತೊಗೊಂಡಿನಿ ರೀ ಅದರಲ್ಲೇ 3 ಬಟ್ಲಾಗಷ್ಟು ಶೇಂಗಾನ ಪುಡಿ ಮಾಡು ತೊಗೊಂಡಿನಿ ರೀ. ಚೆನ್ನಾಗಿ ಚಾಕುದಿಂದದು ಪುಡಿ ಅಥವಾ ಹೆರ್ಚ್ಕೊಂಡ್ಬಿಟ್ಟು ತೊಗೊರಿ, ದಪ್ಪ ಪೀಸ್ಗಳು ಉಳಿಬಾರ್ದು. ಲೋ ಫ್ಲೇಮ್ದಲ್ಲಿಟ್ಟನೆ ಈಗ ಈ ಬೆಲ್ಲವನ್ನು ಬಿಸಿ ಮಾಡ್ಕೋತಾ ಇದ್ದೀನಿ ನೋಡಿರಿ. ಬೆಲ್ಲ ಬಿಸಿಯಾಗಿ ಕರಗಬೇಕ್ರಿ ಅದು ಬೆಲ್ಲ ನೋಡಿರಿ. ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ದಲ್ಲೂ ಇಡಬೇಡ್ರಿ, ಹೈ ಫ್ಲೇಮ್ದಲ್ಲೂ ಇಡಬೇಡ್ರಿ. ಲೋ ಫ್ಲೇಮ್ದಲ್ಲಿಟ್ಟನೆ ಚೆನ್ನಾಗಿ ಬೆಲ್ಲ ಕರಗ್ದಂಗೆ ಕಂಟಿನ್ಯೂ ಆಗಿ ಕೈ ಆಡಿಸ್ಕೊತಾನೆ ಇರ್ಬೇಕ್ರಿ ಇದನ್ನು ನೋಡಿ. ಬೆಲ್ಲ ಎಲ್ಲ ಕಂಪ್ಲೀಟಾಗಿ ಕರಗ್ಲಿ ನೋಡಿ. ಅದಕ್ಕೆ ನಾನು ಹೇಳ್ತೀನಿ ದಪ್ಪಾಗಿ ಬಡ್ಕೋಬೇಡ್ರಿ. ಇದಕ್ಕೊಂದು ಸ್ವಲ್ಪ ಫ್ಲೇವರ್ಗಾಗಿ ಏಲಕ್ಕಿ ಪುಡಿ 1-2 ಸ್ಪೂನ್ ಆಗಷ್ಟೇ ತುಪ್ಪನ ಹಾಕ್ತಾಯಿದ್ದೀನಿ ರೀ ನಾನು ನೋಡಿ. ಇಲ್ಲಾಂದ್ರೆ ನೀಟಾಗಿ ಚಾಕುದಿಂದ ನೀವು ಅಥವಾ ಬೆಲ್ಲವನ್ನು ಹೆರ್ಚಿಬಿಟ್ಟನೆ ಚಾಪ್ ಮಾಡಿ ತೊಗೊರಿ ನೋಡಿ. ಈಗ ಕಂಪ್ಲೀಟಾಗಿ ಬೆಲ್ಲ ಕರಗ್ತ್ರಿ ನೋಡಿ. ಹಾಗೇ ಕೈ ಆಡಿಸ್ಕೊತಾ ಇರ್ಬೇಕ್ರಿ, ಇಲ್ಲ ಅಂತಂದ್ರೆ ಬೆಲ್ಲ ಏನಾಗ್ತೈತಿ ಬೇಗನೆ ಸೀದ್ ಹೋಗ್ತೈತಿ ನೋಡಿ. ಬೆಲ್ಲ ಕಂಪ್ಲೀಟಾಗಿ ಕರಗದ್ಮೇಲೆ 1/4 ಟೀ ಸ್ಪೂನ್ ಆಗಷ್ಟೇ ಇಲ್ಲಿ ಬೇಕಿಂಗ್ ಸೋಡಾನ ಹಾಕಿದ್ರಿ. ಸೋಡಾ ಹಾಕಿದ್ಮೇಲೆ ನೋಡ್ರಿ ಈ ರೀತಿ ಬುರುಗ್ ಅಥವಾ ನೊರೆ ಥರ ಬರ್ತೈತಿ. ಬರಲಿ ಏನಾಗಲ್ರಿ ನೋಡ್ರಿ. ನೀವು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊರಿ ಅದನ್ನು ಆದ್ಮೇಲೆ ನೋಡ್ರಿ. ಹೊರಗಡೆಯಿಂದ ತಂದಿರೋಕ್ಕಿಂತನೂ ಚೆನ್ನಾಗಿ ಪರ್ಫೆಕ್ಟಾಗಿಯೇ ಚಿಕ್ಕಿಯನ್ನು ಮಾಡ್ಕೋಬೋದು. ಇಲ್ಲ ನಮ್ಮ ಚಿಕ್ಕಿ ಚೆನ್ನಾಗಿ ಬರಲ್ಲ ಅಥವಾ ಸಾಫ್ಟ್ ಆಗ್ತವೆ ಆಮೇಲೆ ಅಂದ್ರೂ ಇಲ್ಲ, ಇದೇ ರೀತಿ ಪ್ರೊಸೀಜರ್ ಮಾಡಿರಿ ನೀವು ಪರ್ಫೆಕ್ಟಾಗಿ ಕ್ರಿಸ್ಪಿಯಾಗಿರುವಂಥ ಚಿಕ್ಕಿ ಬರ್ತಾವ್ರಿ ನೋಡಿ. ಆ ಸೋಡಾ ಹಾಕಿದ್ಮೇಲೂ ನೋಡಿ ಈ ರೀತಿ ಕಂಟಿನ್ಯೂಸ್ ಆಗಿಯೇ ನೀವು ಇದೇ ರೀತಿ ಕೈ ಆಡಿಸ್ಕೊತಾನೆ ಇರ್ಬೇಕ್ರಿ ನೋಡಿ. ನೊರೆ ಬಂದರೂ ಪರವಾಗಿಲ್ಲ, ಏನಾಗಲ್ಲ ನೋಡ್ರಿ. ಆಮೇಲೆ ಸ್ವಲ್ಪ ಆದಮೇಲೆ ಈ ರೀತಿ ಒಂದು ಬಟ್ಲಾಗ ನೀರು ಹಾಕ್ಕೊಂಡು ನೋಡ್ರಿ ಆ ಬೆಲ್ಲದ ಪಾಕವನ್ನು ಹಾಕಿ ನೋಡಿದ್ರಿ ನೋಡಿ. ಅದು ಕಡ್ಡಿ ಥರ ಬಂದು ಅದನ್ನು ಏನಾಗ್ಬೇಕ್ರಿ ಅದು ಫಟ್ ಅಂತ ಮುರಿಬೇಕು ನೋಡ್ರಿ. ಅದು ಅವಾಗ ಏನಾಗ್ತದ್ರಿ ಅದು ಬೆಲ್ಲದ ಪಾಕ ಕರೆಕ್ಟಾಗಿ ಬಂದದಂದಂಗೆ ರೀ. ಈ ರೀತಿ ಕಂಟಿನ್ಯೂ ಕೈ ಆಡಿಸ್ಕೊಳ್ದ್ರಿ. ಒಂದು ನಿಮಿಷ ಆದಮೇಲೆ ಅದು ಇಷ್ಟ ಆದಮೇಲೆ ಮತ್ತೆ ನೋಡಿರಿ ಈ ರೀತಿ ನೀರಾಗ ಹಾಕೊಳ್ಳೋದು ಚೆಕ್ ಮಾಡು. ಅದೇನಾಗ್ಬೇಕ್ರಿ ಈ ಥರ ಮೆತ್ತಗಾಗಬಾರ್ದು. ನೀರಾಗ ಹಾಕಿದ್ಮೇಲೆ ಅದು ಫಳ್ಳತ್ತ ಮುರಿತಂದ್ರೆ ಅವಾಗ ಪರ್ಫೆಕ್ಟಾಗಿ ಪಾಕ ಬಂದೈತೆ ಅಂದಂಗೆ ರೀ. ಮೀಡಿಯಮ್ ಫ್ಲೇಮ್ದಲ್ಲೇ ಇಡ್ರಿ. ಪಾತ್ರೆ ತಳ ಇರೋ ದಿಪ್ಪನ ಕಡಾಯಿಯನ್ನೇ ತೊಗೊರಿ ನೀವು ನೋಡಿ. ಇನ್ನು ನೋಡ್ರಿ ಮೆತ್ತಗದ ಈ ರೀತಿ ಮೆತ್ತಗಾಗಿ ಅದೇನಾಗಬಾರ್ದು ಹಿಗ್ಗಬಾರ್ದು. ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ, ಸೌಂಡ್ದಿಂದನೂ ಗೊತ್ತಾಗ್ತದೆ ಇದು ಪರ್ಫೆಕ್ಟ್ ಹೆಂಗೆ ಬಂದೈತಿ ಅನ್ನೋದು. ನಾವು ಕಂಟಿನ್ಯೂ ಕೈ ಆಡಿಸ್ಕೊತಿರ್ಬೇಕು. ಈ ತೊಗೊಂಡಿನೆಲ್ಲ ನೋಡ್ರಿ ಹೆಂಗೆ ಮುರಿಯಾಕತ್ತದ. ನಿಮ್ಗೆ ಸೌಂಡ್ ಗೊತ್ತಾಗತ್ತೈತ್ಲೆ ಇದೇ ರೀತಿನೇ ಬಂದೈತಿ. ಅವಾಗ ಇದು ಪರ್ಫೆಕ್ಟ್ ಪಾಕ ಬಂದೈತಲ್ದಂಗೆ ರೀ ನೋಡಿ. ಈ ಇಮ್ಮಿಡಿಯೇಟ್ ಆಗೇನೆ ನೀವೇನು ಮಾಡ್ಬೇಕ್ರಿ, ಗ್ಯಾಸನ್ನು ಆಫ್ ಮಾಡಿಬಿಡ್ಬೇಕು. ಶೇಂಗಾನ ಹಾಕಿ ಮಿಕ್ಸ್ ಮಾಡ್ಕೋಬೇಕ್ರಿ ನೋಡಿ. ಶೇಂಗಾನ ಹಾಕಿದ ಮೇಲೂ ಬಿಸಿನೇ ಬೇಗನೆ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಒಂದು ಸ್ವಲ್ಪ ತಂದ್ರೂ ಅದು ಮಿಕ್ಸೂ ಆಗೋದಿಲ್ಲ, ಆಮೇಲೆ ಕಡಾಯಿ ಒಳಗಿಂದನೂ ಅದು ಬೀಳೋದಿಲ್ಲ. ಆ ರೀತಿ ಒಮ್ಮೆಲೆ ಇಮ್ಮಿಡಿಯೇಟ್ ಗಟ್ಟಾಗ್ಬಿಡ್ತದೆ ನೋಡಿ. ಗ್ಯಾಸನ್ನು ಆಫ್ ಮಾಡಿಬಿಟ್ರೆ ಇದನ್ನು ಏನು ಮಾಡ್ಕೊಂಡಿದ್ದೀರಿ ನೋಡಿರಿ. ಏನು ಮಾಡ್ಕೊಂಡು ನಾನು ಚಪಾತಿ ಮಾಡೋ ತಗಡಕ್ಕೆ ತುಪ್ಪನ ಹಚ್ಚಿಟ್ಕೊಂಡಿದ್ದೆ ರೀ ಬೆಳ್ಳುಣ್ಗಿಗೆ. ಮತ್ತು ಅದಕ್ಕೆ ಇಲ್ಲಾಂದ್ರೆ ನೀವು ಗ್ಯಾಸ್ ಕಟ್ಟಿ ಕಲ್ಲು ಮೇಲೇ ತುಪ್ಪ ಹಚ್ಚಿಬಿಟ್ಟು ಅದರ ಮೇಲೆ ಏನು ಮಾಡ್ಬೋದು ಲಟ್ಟಿಸ್ಬೋದು. ತುಂಬ ಬಿಸಿ ಇರ್ತದೆ ರೀ. ಬಿಸಿ ಇರುವಾಗಲೇ ನೀವು ಲಟ್ಟಿಸ್ರಷ್ಟೇ ಇದೇನಾಗ್ತದೆ ರೀ ಸ್ಪ್ರೆಡ್ ಆಗ್ತೈತಿ. ಇಲ್ಲಾಂದ್ರೆ ಒಂಚೂರು ಅಷ್ಟು ಗಟ್ಟಿಯಾಗಿಬಿಡ್ತದೆ ರೀ, ಒಟ್ಟಲ್ಲಿ ಲಟ್ಸೋಕ್ಕಾಗೋದಿಲ್ಲ ಅದನ್ನು
ನೋಡಿರಿ ಈ ರೀತಿ ಬಿಸಿ ಇರುವಾಗಲೇ ಸ್ವಲ್ಪ ಅದು ಪಾಕ ಮಾಡ್ಕೊಳ್ಳೋಕ್ಕಿಂತ ಮೊದಲೇ ಈ ರೀತಿ ಚಪಾತಿ ತಗಡಿಗೆ ತುಪ್ಪ ಹಚ್ಚಿಟ್ಕೋರಿ. ಇಲ್ಲಾಂದ್ರೆ ನಿಮ್ಮ ಕಡೆ ಬಟರ್ ಪೇಪರ್ ಇತ್ತಂದ್ರೆ ಬಟರ್ ಪೇಪರ್ ಮೇಲೆ ಲಟ್ಸ್ಕೊರಿ. ಇಲ್ಲ ಯಾವುದೂ ಇಲ್ಲ ಅಂದ್ರೆ ನೀವು ಡೈರೆಕ್ಟಾಗಿ ಗ್ಯಾಸ್ ಕಟ್ಟಿ ಮೇಲೆ ತುಪ್ಪ ಹಚ್ಚಿಬಿಟ್ಟು ಬಿಸಿ ಇರುವಾಗಲೇ ಬೇಗನೆ ಮಾಡ್ಬೇಕ್ರಿ. ಅದನ್ನು ಶೇಂಗಾ ಹಾಕಿ ಒಮ್ಮೆ ನೀವು ಮಿಕ್ಸ್ ಮಾಡ್ರಿ ಅಂದ್ರೆ ಮಿಕ್ಸ್ ಮಾಡಿದ್ಮೇಲೆ ಇಮ್ಮಿಡಿಯೇಟೇ ಈ ರೀತಿ ತಗಡ ಮೇಲೋ ಅಥವಾ ಗ್ಯಾಸ್ ಕಟ್ಟಿ ಕಲ್ ಮೇಲೆ ಹಾಕೊಂಡ್ಬಿಟ್ಟು ಬಿಸಿ ಇರುವಾಗಲೇ ಬೇಗನೆ ಲಟ್ಸ್ಕೋಬೇಕು. ನೋಡಿ ನಿಮ್ಗೆ ಎಷ್ಟು ತಿಳುಗಬೇಕೋ ಅಷ್ಟನ್ನು ಲಟ್ಸ್ಕೊರಿ. ನೋಡಿ ಮತ್ತು ಲಟ್ಟಿಸಿದ ಮೇಲೆ ಇದು ಈಗ ಇನ್ನೂ ಬಿಸಿ ಭಾಳದ್ರಿ. ಬಿಸಿ ಇರುವಾಗಲೇ ಕಟ್ ಮಾಡ್ಕೋಬೇಕ್ರಿ. ಆರದ್ಮೇಲೆ ಕಟ್ ಮಾಡ್ತೀನಿ ಅಂದ್ರೆ ಕಟ್ ಮಾಡೋಕ್ಕೆ ಬರೋದಿಲ್ಲ ರೀ ಇದು. ನೋಡಿ ನಿಮಗೆ ಸಣ್ಣ ದೊಡ್ಡ ಯಾವ ರೀತಿ ಬೇಕೋ ನೀವು ಆ ರೀತಿ ನೋಡಿರಿ. ನಾನು ಪಿಜ್ಜಾ ಕಟ್ರಲ್ಲೇ ಕಟ್ ಮಾಡ್ತಾಯಿದ್ದೀನಿ. ಇಲ್ಲಾಂದ್ರೆ ಶಾರ್ಪ್ ಅಂದು ನಿಮ್ಮ ಕಡೆ ಕಡಚಿ ಇತ್ತಂದ್ರೆ ಅದರಲ್ಲೇನು ಮಾಡ್ಕೊರಿ ನಡೀತದೆ. ಅಥವಾ ಕಡತಾರಂತ ಏನು ಕರಿತಾರಲ್ಲೇ ಅದು. ಇಲ್ಲ ಪಿಜ್ಜಾ ಕಟ್ರಲ್ಲೇ ನೀವು ಈಸಿಯಾಗಿ ಕಟ್ ಮಾಡ್ಬೋದು ರೀ ಇದನ್ನು. ನೋಡಿರಿ ಇದನ್ನೆಲ್ಲ ಬಿಸಿ ಇರುವಾಗಲೇ ಒಮ್ಮೆ ಪಾಕ ಬತ್ತಂದ್ರೆ ಬೇಗನೆ ಶೇಂಗಾನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಈ ರೀತಿ ಅದನ್ನು ಏನು ಮಾಡಬೇಕು ಲಟ್ಟಿಸ್ಬಿಟ್ಟು ಬೇಗನೆ ಕಟ್ ಮಾಡಬೇಕು. ನೋಡಿ ಒಮ್ಮೆ ಕಟ್ ಆದಮೇಲೆ ಕಂಪ್ಲೀಟಾಗಿ ಅವಾಗ ಆರಕ್ಕೆ ಬಿಡ್ಬೇಕು ರೀ. ಆರಿದ್ಮೇಲೆ ಬೇಗನೆ ತಾನೇ ಉಚ್ಚಿಬಿಡ್ತಾರೆ. ಅದು ಕಂಪ್ಲೀಟಾಗಿ ಆರಲಿ ರೀ. ಅದು ಆರಿದ್ಮೇಲೆ ನಾನು ತಿಮಗೆ ತೋರಿಸ್ತೀನಿ ನೋಡಿರಿ. ಈಗ ಆರದು ನೋಡಿ. ನಿಮಗೆ ಸೌಂಡ್ದಿಂದಾನೇ ಗೊತ್ತಾಗತ್ತಲ್ಲ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟ್ ಬಂದಾವ ನೋಡಿರಿ ಚಿಕ್ಕಿ. ನೋಡಿ ಇದೇ ರೀತಿನೇ ಬರಬೇಕು. ನೋಡಿ ನೀವು ಪಾಕ ಮಾಡೋ ಮುಂದೆ ಒಂದು 2-3 ಸಲ ಆ ರೀತಿ ನೀರಾಗಿ ಹಾಕಿ ಚೆಕ್ ಮಾಡ್ಕೊರಿ. ಒಮ್ಮೆ ಇಷ್ಟು ಯಾವ ರೀತಿ ಪಾಕ ಅದು ಕ್ರಿಸ್ಪಿಯಾಗಿ ಇದೇ ರೀತಿ ಹಿಂಗೆ ಆ ಬೆಲ್ಲದ ಇದನ್ನು ಪಾಕ ಮುರಿತಂದ್ರೆ ಅವಾಗ ಅದು ಪರ್ಫೆಕ್ಟಾಗಿ ಬಂದು ಇಮ್ಮಿಡಿಯೇಟ್ ಗ್ಯಾಸನ್ನು ಆಫ್ ಮಾಡಿಬಿಟ್ಟೇ ನೀವು ಈ ಮುಂದಿನ ಪ್ರೊಸೀಜರನ್ನು ಮಾಡಿ. ನೋಡಿ ಇದೇ ರೀತಿ ಇದೇ ಟಿಪ್ಸ್ಗಳನ್ನ ಫಾಲೋ ಮಾಡ್ಕೊರಿ. ನೀವು ಪರ್ಫೆಕ್ಟಾಗಿರುವಂಥ ಶೇಂಗಾ ಚಿಕ್ಕಿಯನ್ನೇ ಮಾಡ್ಕೋಬೋದು ರೀ. ನೋಡಿ ನಮ್ಮ ಚಿಕ್ಕಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರಲ್ಲ ಮೆತ್ತಗೆ ಬರ್ತಾವತ್ತ ಅನ್ನೋರು ಈ ರೀತಿ ಏನು ಮಾಡ್ಕೋಬೋದು ಪರ್ಫೆಕ್ಟಾಗಿಯೇ ಚಿಕ್ಕಿ ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ, ಎಲ್ಲರಿಗೂ ಇಷ್ಟನೇ. ದೊಡ್ಡವ್ರು ಹಿಡ್ಕೊಂಡು ಚಿಕ್ಕವ್ರಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಶೇಂಗಾ ಚಿಕ್ಕಿ ಎಲ್ಲರೂ ಇಷ್ಟಪಡ್ತಾರೆ. ನೋಡಿ ಈ ರೀತಿ ಇದನ್ನು ನೀವು ಶೇಂಗಾ ಚಿಕ್ಕಿನೂ ಅನ್ಬೋದು, ಇವು ಪ್ರೋಟೀನ್ ಬಾರ್ ಅಂತಲೂ ಕರಿಬೋದು. ಅಥವಾ ನಿಮ್ಮ ಮಕ್ಕಳು ಎಲ್ಲೋ ಶಾಲೆ ಕಾಲೇಜಿಗೆ ಬೇರೆ ಕಡೆ ಕಲೆ ಹಾಕಿದ್ರಂದ್ರೆ ಈ ರೀತಿ ಹೆಲ್ದಿಯಾಗಿನೂ ಚಿಕ್ಕಿ ಮನೆಯಲ್ಲೇ ಮಾಡಿಕೊಡ್ರಿ. ನೋಡಿ ಎಷ್ಟು ಚೆನ್ನಾಗಿ ನೋಡಿರಿ ಈ ರೀತಿ ಮಾಡಿಬಿಟ್ಟು ನೋಡಿ ಹಾಕಿಟ್ರೆ ನೀವು ಇದನ್ನು 1 ತಿಂಗಳವರೆಗೆ ಇಟ್ಟರೂ ತಿನ್ನಿರಿ. ಇಷ್ಟೇ ಕ್ರಿಸ್ಪಿಯಾಗಿಯೇ ಚಿಕ್ಕಿ ಇರ್ತಾವ್ರಿ. ನೋಡಿ ಟೇಸ್ಟಿಯಾಗಿರುವಂಥ ಶೇಂಗಾ ಚಿಕ್ಕಿ ರೆಡಿ ಆಗ್ಯಾವ್ರಿ. ಈ ಶೇಂಗಾ ಚಿಕ್ಕಿ ಮಾಡೋ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಈ ಕುಕ್ಕರ್ಗೆ ನಾನು ಅರ್ಧ ಬಟ್ಲಾಗಷ್ಟು ನೆನೆಸಿಟ್ಕೊಂಡಿರುವಂಥ ಶೇಂಗಾನ ಹಾಕ್ತಾಯಿದ್ದೀನಿ ರೀ. ಇದನ್ನು ಕೆಲವರು ಕಡಲೆ ಬೀಜ ಅಂತ ಕರೀತಾರೆ. 1 ಅವರ್ ನೆನೆಸ್ಬಿಟ್ಟು ತೊಗೊಂಡಿದ್ದೀನಿ ರೀ ನಾನು ಇದನ್ನು. ಇದಕ್ಕೆ 2 ದೊಡ್ಡ ಸೈಜ್ ಟೊಮ್ಯಾಟೋನ ಹಾಕ್ತಾಯಿದ್ದೀನಿ. ಸಣ್ಣ ಟೊಮ್ಯಾಟೊ ಇದ್ರೆ 3 ಟೊಮ್ಯಾಟೋನ ಹಾಕಿ. ಇದಕ್ಕೊಂದು 5 ಒಣ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. 1 ಸ್ಪೂನ್ ಆಗಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ಇದಕ್ಕೆ ಅರ್ಧ ಗ್ಲಾಸ್ ಆಗಷ್ಟು ನೀರನ್ನು ಹಾಕ್ತೀನಿ. ತುಂಬ ನೀರು ಹಾಕಬೇಡ್ರಿ. ಆ ವೆಜಿಟೇಬಲ್ಸ್ ಅದು ಶೇಂಗಾ ಟೊಮೆಟೊ ಮುಳುಗಷ್ಟೇ ನೀರನ್ನು ಹಾಕಬೇಕ್ರಿ ಇದಕ್ಕೆ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಮುಚ್ಚಿ ಹೈ ಫ್ಲೇಮಲ್ಲಿಟ್ಟನೆ 3 ಸೀಟಿಯನ್ನು ತಗೋತೀನಿ ರೀ. ನೋಡಿರಿ ಕುಕ್ಕರ್ ಬಂದದ್ರಿ. ಓಪನ್ ಮಾಡಿ ತೋರಿಸ್ತೀನಿ ನೋಡಿರಿ ನಿಮಗೆ. ನೋಡಿ ಆ ಮೆಣಸಿನ್ಕಾಯಿ ಟೊಮ್ಯಾಟೊ ಶೇಂಗಾ ಅದೆಲ್ಲ ಕುದ್ದು ಸಾಫ್ಟ್ ಆಗ್ಯದ್ರಿ. ಇದೀಗ ಕಂಪ್ಲೀಟಾಗಿ ಆರಲಿ ರೀ. ನೋಡಿ ಇದನ್ನು ಆರಿದ್ಮೇಲೆ ಯೂಸ್ ಮಾಡ್ತೀನಿ. ನೋಡಿರಿ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ನೋಡಿರಿ ಇನ್ನೊಂಚೂರು ಬಿಸಿನೇ ಆದಿದೆ. ಈಗ ಇದನ್ನು ಮುಚ್ಚಿ ತರಿಯಾಗಿನೇ ಗ್ರೈಂಡ್ ಮಾಡ್ಕೊತೀನಿ ರೀ. ಫೈನ್ ಪೇಸ್ಟ್ ಮಾಡ್ಕೋಬೇಡ್ರಿ. ನೋಡಿ ಆ ಬ್ಯಾಡಗೆ ಮೆಣಸಿನ್ಕಾಯ್ದಿಂದ ಕಲರ್ನು ತುಂಬಾ ಚೆನ್ನಾಗಿ ಬಂದದ್ರಿ. ನೋಡಿ ಈ ರೀತಿ ಶೇಂಗಾ ಬೀಜ ಬಾಯಲ್ಲಿ ಸಿಗ್ಬೇಕು ರೀ. ಆ ರೀತಿ ತರಿಯಾಗಿನೇ ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಇದೇ ರೀತಿಯೇ ಇರಲಿ. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾನು 1 ಸುತ್ತನ್ನೇ ತೊಗೋತೀನಿ ರೀ ಅಷ್ಟೇ. ಕೊತ್ತಂಬರಿ ಸೊಪ್ಪನ್ನು ತರಿಯಾಗಿನೇ ಇರಬೇಕು ಅದೇ ರೀತಿ. ಅಥವಾ ಉಲ್ಟಾ ಮಿಕ್ಸಿ ತಿರುಗಿಸೋ 1 ಸುತ್ತು ಮಾಡಿಕೊಂಡ್ರೆ ಸಾಕ್ರಿ ಅಷ್ಟೇ. ನೋಡಿರಿ ಈಗ ಇದು ರೆಡಿ ಆಗ್ಯದ. ಈಗ ಇದನ್ನು ಸೈಡಿಗೆ ಇಡೋನು. ಈಗ ಇದಕ್ಕೆ ಒಗ್ಗರಣೆನ ಹಾಕೊಂಡ್ರಿ. ನೋಡಿ ಪ್ಯಾನ್ಗೆ ನಾನು 1 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಕಡಿಮೆ ಎಣ್ಣೆ ಕಡಿಮೆ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾಯಿದ್ದೀನಿ. 1 ಅರ್ಧ ಸ್ಪೂನಾಗ ಸಾಸಿವೆ ಹಾಕ್ತೀನಿ ರೀ. ಸಾಸಿವೆ ಫ್ರೈ ಆದಮೇಲೆ ಸ್ವಲ್ಪ ಇಂಗನ್ನು ಹಾಕ್ತೀನಿ ರೀ. ಇಂಗು ಆಪ್ಷನಲ್, ಬೇಕಂದ್ರೆ ಹಾಕೋಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ರೀ. ಸ್ವಲ್ಪ ಕರಿಬೇವು ಸೊಪ್ಪು, 1 ಗಡ್ಡೆ ಬೆಳ್ಳುಳ್ಳಿಯನ್ನು ನೋಡಿ ಜಜ್ಜಿ ಹಾಕ್ತಾಯಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬರ್ತದೆ. ನೋಡಿರಿ ಈಗ ಬೆಳ್ಳುಳ್ಳಿಯನ್ನು
ಬೇಯಿಸ್ಬಿಟ್ಟು ತೊಗೋತೀನಿ ರೀ. ಕಲರ್ ಏನು ಚೇಂಜ್ ಆಗೋದು ಬೇಡ್ರಿ, ಅದರ ಹಸಿ ವಾಸನೆ ಹೋಗಿ ಬೇಯಿದ್ರೆ ಸಾಕು. ಈಗ ಮಿಕ್ಸಿ ಜಾರ್ನಲ್ಲಿ ಏನು ಗ್ರೈಂಡ್ ಮಾಡ್ಕೊಂಡೇನ್ರಿ ಅದನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ಆ ಎಣ್ಣೆ ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ. ಮಿಕ್ಸ್ ಆಗಿ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟನೆ ಒಂದು 3 ನಿಮಿಷ ಆಗಷ್ಟೇ ಬೇಯಿಸ್ಬಿಟ್ಟು ತೊಗೋತೀನಿ ರೀ ನೋಡಿ. ಇದು ರೆಡಿಯಾಗಿದೆ ರೀ ನೋಡಿ. ಗ್ಯಾಸನ್ನು ಆಫ್ ಮಾಡ್ತೀನಿ. ಲಾಸ್ಟಿಗೆ ನಾನಿಲ್ಲಿ 1 ಸ್ಪೂನ್ ಆಗಷ್ಟು ನಿಂಬೆ ರಸನ ಹಾಕ್ತಾಯಿದ್ದೀನಿ ನೋಡಿ. ಟೇಸ್ಟ್ ಚೆನ್ನಾಗಿ ಬರ್ತೈತಿ, ಹಾಕಿರಿ. ಆದರೂ ಸ್ವಲ್ಪ ಇದು ನಿಮ್ಗೆ ಹುಳಿ ಹುಳಿ ಅನ್ನಿಸ್ತೈತಿ, ನಮ್ಗೆ ಸ್ವಲ್ಪ ಸ್ವೀಟ್ ಬೇಕಂದ್ರೆ ನೀವು ಒಂದು ಅರ್ಧ ಸ್ಪೂನ್ ಆಗಷ್ಟು ಸಕ್ಕರೆನ ಹಾಕ್ಬೋದು. ನಾ ಏನು ಸಕ್ಕರೆಯನ್ನು ಹಾಕ್ತಾಯಿಲ್ಲ ರೀ ನೋಡಿ. ಇದು ಬಿಸಿ ಬಿಸಿ ಟೇಸ್ಟಿ ಆಗಿರುವಂಥ ಶೇಂಗಾ ಟೊಮೆಟೊ ಚಟ್ನಿನೂ ಅನ್ಬೋದು, ಕೋಚುನೂ ಅನ್ಬೋದು. ರೆಡಿಯಾಗಿದ್ರಿ. ಇದು ದೋಸೆ, ಇಡ್ಲಿ, ಚಪಾತಿ, ರೊಟ್ಟಿ, ಅನ್ನ, ಪರಾಟ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ರೀ. ಎಷ್ಟೋ ಸಲ ಮನೆಯಲ್ಲೆಲ್ಲ ತರಕಾರಿ ಖಾಲಿ ಆಗ್ನದವು, ನೀವು ಇದನ್ನು ಬೇಗನೆ ಮಾಡ್ಕೋಬೋದು. ನನ್ನ ರೀತಿಯಲ್ಲಿ ಒಮ್ಮೆ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಈಗ ಮಿಕ್ಸಿ ಜಾರಿಗೆಯಲ್ಲಿ 1/4 ಬಟ್ಲಾಗಷ್ಟೇ ಶೇಂಗಾನ ತಗೊಂಡಿದ್ದೀನಿ ರೀ. ಇವು ಹಸಿ ಶೇಂಗಾ ಅದಾವ್ರಿ. ಈಗ ಇದನ್ನು ತರಿಯಾಗಿಯೇ ಗ್ರೈಂಡ್ ಮಾಡ್ಕೊತೀನಿ ರೀ ನೋಡಿ. ಕಲ್ಲಿದ್ರೆ ಕಲ್ಲಿನಲ್ಲಿನೇ ನೀವು ಕುಟ್ಬಿಟ್ಟು ತೊಗೋಬೋದು ನೋಡಿ. ಈ ರೀತಿ ಆ ಚಿಕ್ಕ ಏನಾಗಬೇಕು ರೀ, ಆ ಶೇಂಗಾ ಪೀಸ್ಗಳು ತಿನ್ನೋ ಮುಂದೆ ಬಾಯಾಗಿ ಸಿಗಬೇಕು, ಆ ರೀತಿನೇ. ಇಲ್ಲಾಂದ್ರೆ ನೀವು ಉಲ್ಟಾ ಮಿಕ್ಸಿಯನ್ನು ತಿರುಗಿಸ್ಬಿಟ್ಟು ಆ ರೀತಿ ಮಾಡ್ಕೋಬೋದು ನೋಡಿ. ಶೇಂಗಾ ಪೀಸ್ಗಳು ಈ ರೀತಿ ಕಾಣ್ಬೇಕು ನೋಡಿರಿ. ಇಷ್ಟ ಒಂದು ಸುತ್ತನ್ನು ಹಾಕ್ಬಿಟ್ಟು ತೊಗೊಂಡಿದ್ದೀನಿ. ನಾನು ಕದಾಗ ಸೈಡಿಗೆ ಇಡ್ತೀನಿ. ಅದೇ ಮಿಕ್ಸಿ ಜಾರ್ಗೆ ನಾನಿಲ್ಲಿ 3 ಹಸಿಮೆಣ್ಸಿನ್ಕಾಯಿ, ಒಂದು 6-7 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾಯಿದ್ದೀನಿ. ಇಲ್ಲ ಬೆಳ್ಳುಳ್ಳಿ ತಿನ್ನಲ್ಲ ಅಂದ್ರೆ ನೀವು ಏನು ಮಾಡ್ಬೋದು, ಹಸಿ ಶುಂಠಿಯನ್ನಾದರೂ ಹಾಕ್ಬೋದು. ಈಗ ಇದನ್ನು ಗ್ರೈಂಡ್ ಮಾಡಿಕೊಂಡು ಒಂದು 3-4 ಸ್ಪೂನ್ ಆಗಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ನುಣ್ಣಗೆ ರುಬ್ಕೊಂಡ್ಬಿಟ್ಟು ತೊಗೊಂಡಿದ್ದೀನಿ ರೀ ನೋಡಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ತುಂಬ ಇಷ್ಟ ಅಂದ್ರೆ ಖಾರ ಇನ್ನೊಂದು ಮೆಣ್ಸಿಕಾಯಿ ಅಥವಾ 2 ಮೆಣ್ಸಿಕಾಯನ್ನು ಹಾಕೋಬೋದು. ಅದನ್ನು ಸೈಡಿಗೆ ಇಡ್ತೀನಿ ರೀ. ಈಗ ಇನ್ನೊಂದು ಪಾತ್ರೆಗೆ ಇಲ್ಲಿ 3 ಈರುಳ್ಳಿಯನ್ನು ಉದ್ದುದ್ದಾಗಿ ತೆಳುವಾಗಿ ಕಟ್ ಮಾಡಿಬಿಟ್ಟು ತೊಗೊಂಡಿನಿ ರೀ ನೋಡಿ. ಆ ಚಾಪಿಂಗ್ ಪ್ಯಾಡ್ ಮೇಲೆ ಸ್ವಲ್ಪ ಅರಿಶಿನ ಹತ್ತಿತಿರೋದು, ಅದಕ್ಕೆ ಆ ಈರುಳ್ಳಿ ಏನಾಗೈತಿ ಸ್ವಲ್ಪ ಹಳದಿ ಕಲರ್ ಕಾಣತ್ತಾವ್ರಿ. ಫ್ರೆಶ್ ಆಗಿರುವ ಕರಿಬೇವು ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿದ್ದೀನಿ ನೋಡಿ. ಆ ತರಿಯಾಗಿ ಶೇಂಗಾ ಏನು ಗ್ರೈಂಡ್ ಮಾಡಿವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ತಿನ್ನೋ ಮುಂದೆ ಈ ರೀತಿ ಹಸಿ ಶೇಂಗಾ ಅದೇನಾಗ್ತದೆ ರೀ, ಡೀಪ್ ಫ್ರೈ ಆದಮೇಲೆ ಟೇಸ್ಟ್ ಚೆನ್ನಾಗಿ ಬರ್ತದೆ. ಇಷ್ಟು ಸಾಕಾಗ್ತದೆ ರೀ. ನಾನು ಒಂದು 2 ಸ್ಪೂನ್ ಆಗಷ್ಟು ತೆಗೆದಿಟ್ಟಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ. ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆನ ಹಾಕ್ತಾಯಿದ್ದೀನಿ. ಇಲ್ಲಿ ಸೋಡಾ, ಈನೋ, ಮೊಸರು ಏನನ್ನು ಬಳಸ್ತೇನೆ ಮಾಡ್ತಾಯಿದ್ದೀನಿ ನೋಡಿ. ಅರ್ಧ ಬಟ್ಲಾಗಷ್ಟೇ ಚಿರೋಟಿ ರವೆಯನ್ನು ಹಾಕ್ತಾಯಿದ್ದೀನಿ. ಈಗ ಉಪ್ಪಿಟ್ಟು ರವೆ ಇತ್ತಂದ್ರೆ ಅದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಹಾಕ್ರಿ ನೀವು. 1 ಬಟ್ಲಾಗಷ್ಟೇ ಮೈದಾನ ಹಾಕ್ತಾಯಿದ್ದೀನಿ ನೋಡಿ. ಜಾಸ್ತಿ ಹಿಟ್ಟೂ ಆಗಬಾರ್ದು, ಹಿಟ್ಟು ರವೆನೂ ಜಾಸ್ತಿ ಆಗಬಾರ್ದು. ಅದಕ್ಕೆ 1 ಸ್ಪೂನ್ ಆಗಷ್ಟು ತೆಗೆದಿದ್ದೀನಿ ನೋಡಿರಿ. ಈರುಳ್ಳಿ ಕ್ವಾಂಟಿಟಿನೇ ಜಾಸ್ತಿ ಆಗ್ಬೇಕು ರೀ. ದೊಡ್ಡ ಸ್ಪೂನಿಂದನೇ 1 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ನೋಡಿ. ಆ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೋದಕ್ಕಿಂತ ಈ ರೀತಿ ಪೇಸ್ಟ್ ಮಾಡಿ ಹಾಕಿದ್ರು ಟೇಸ್ಟ್ ಚೆನ್ನಾಗಿರ್ತದೆ ರೀ. ಅದು ತಿನ್ನೋ ಮುಂದೆ ಬಾಯಲ್ಲಿ ಸಿಕ್ಕು ಒಮ್ಮೆದೊಮ್ಮೆ ಖಾರ ಜಾಸ್ತಿ ಆಗ್ತದೆ. ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ನೋಡಿ. ಮಿಕ್ಸ್ ಮಾಡ್ಕೊಂಡು ನೋಡಿ, ಆ ಈರುಳ್ಳಿ ಉಪ್ಪು ಎಲ್ಲ ಹಾಕಿರೋದನ್ನ ನೀರು ಬಿಡ್ತದೆ. ಇದನ್ನು ಅನ್ಕೋತಕ್ಕೆ ಒಂದು 10 ನಿಮಿಷ ಸೈಡಿಗೆ ಇಡ್ತೀನಿ. ಅಷ್ಟೊತ್ತಿಗೆ ನಾನು ಏನು ಮಾಡ್ತೀನಿ, ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಕೋತೀನಿ ರೀ ನೋಡಿ. 10 ನಿಮಿಷ ಆಗ್ಯದ ರೀ. 10 ನಿಮಿಷ ಆದಮೇಲೆ ಏನಾಗ್ತದೆ, ಆ ಈರುಳ್ಳಿ ಎಲ್ಲ ನೀರು ಬಿಟ್ಕೊಂಡಿರ್ತದೆ ರೀ. ಈ ರೀತಿ ನೋಡಿ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ರೀ. ಇದಕ್ಕೆ ತುಂಬ ನೀರು ಹಿಡಿಸಲ್ಲ, ಒಂದು 3 ಸ್ಪೂನು 4 ಸ್ಪೂನು ಅಷ್ಟೇ ನೀರು ಸಾಕಾಗ್ತದೆ ರೀ ಇದಕ್ಕೆ. ಆ ಈರುಳ್ಳಿ ಎಲ್ಲ ಚೆನ್ನಾಗಿ ಉಪ್ಪದೆಲ್ಲ ನೀರು ಬಿಡ್ತದೆ ನೋಡಿರಿ ನೋಡಿ. ಈ ರೀತಿ ನೀಟಾಗಿ ಕ್ಯೂಚ್ಬಿಟ್ಟು ಅದನ್ನು ಹಿಟ್ಟನ್ನು ಕಲಿಸ್ಕೋಬೇಕು ರೀ. ಆವಾಗ ಸ್ವಲ್ಪ 1 ಸ್ಪೂನ್ ಆಗಷ್ಟೇ ಅಷ್ಟೇ ಹಾಕ್ಕೊಂಡು ನೀರನ್ನು ಮತ್ತು ಇದನ್ನು ಗಟ್ಟಿಯಾಗಿಯೇ ಕಲಿಸ್ಕೋಬೇಕು ರೀ. ಇದಕ್ಕೇನಿಲ್ಲ ಸೋಡಾ ಬೇಡ, ಏನೂ ಬೇಡ. ತುಂಬಾ ಗರಿಯಾಗಿ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುವಂಥ ಉಂಡೆ ಪಕೋಡ ಮಾಡ್ತಾಯಿದ್ದೀನಿ ರೀ ನಾನು ನೋಡಿ. ನೋಡಿ ಒಮ್ಮೆಲೆ ನೀರು ಹಾಕೋಬೇಡ್ರಿ, 1 ಸ್ಪೂನ್ ಆಗಷ್ಟೇ ನೀರನ್ನು ಹಾಕೋರಿ ನೋಡಿ. ಇದೇ ರೀತಿನೇ ಗಟ್ಟಿಯಾಗಿರೇ ಇರಬೇಕು ನೋಡಿರಿ. ನಾನು ನಿಮಗೆ ಹೆಂಗೆ ತೋರಿಸ್ತೀನಿ ನೋಡಿ. ಈ ರೀತಿ ಏನು ಮಾಡ್ಕೋಬೇಕು ನೋಡಿ. ಈ ರೀತಿ ಮಾಡೋ ಉಂಡೆ ಪಕೋಡನ ಯಾವ ರೀತಿ ಎಣ್ಣೆಯಲ್ಲಿ ಬಿಡಬೇಕಂತನೂ ಹೇಳ್ತಾ ಇದ್ದೀನಿ. ಇಲ್ಲ ನಮಗೆ ಎಣ್ಣೆಯಲ್ಲಿ ಆ ರೀತಿ ಬಿಡೋದು ಅಂದ್ರೆ ಭಯ ಬರ್ತದಂದ್ರೆ ನೋಡಿ, ಈ ರೀತಿ ನೋಡಿ ಪಕೋಡನ ಎಣ್ಣೆಯಲ್ಲಿ ಈ ರೀತಿ ಡೈರೆಕ್ಟಾಗಿ ಬಿಡ್ಬೋದು. ಅಥವಾ ಈ ರೀತಿ ಮಾಡಿಕೊಂಡು ನೀವು ಪ್ಲೇಟ್ನಲ್ಲಿ ಒಮ್ಮೆ ಮಾಡಿಟ್ಕೊಂಡು ಎಣ್ಣೆಯಲ್ಲಿ ಕರೆದ್ಬಿಟ್ಟು ತಗೋಬೋದು, ನಡೀತದೆ ನೋಡಿ. ಈ ರೀತಿ ಮಾಡ್ಕೊರಿ ನೋಡಿ. ತುಂಬಾ ಚೆನ್ನಾಗಿ ಬರ್ತಾವೆ ರೀ ಪಕೋಡ ನೋಡಿ.
ಈ ರೀತಿ ಮಾಡಿಕೊಂಡು ನೋಡಿರಿ, ಈರುಳ್ಳಿ ಕ್ವಾಂಟಿಟಿನೇ ಜಾಸ್ತಿ ಇರ್ಬೇಕು ರೀ ಇದ್ರೊಳಗೆ. ಹಿಟ್ಟು ಮತ್ತು ರವೆನೂ ಜಾಸ್ತಿ ಆಗಬಾರ್ದು ರೀ ಇದ್ರ. ಇಲ್ಲಾಂದ್ರೆ ಆ ರೀತಿ ಕೈಯಿಂದನೇ ಅಷ್ಟಷ್ಟೇ ಸಣ್ಣ ಸೈಜ್ ಪಕೋಡನೂ ಬಿಡ್ಬೋದು ನೀವು. ನೋಡಿ ನಾನು ಒಮ್ಮೆಲೆ ಇದೇ ರೀತಿ ಮಾಡಿ ಇಟ್ಕೊಂಡಿದ್ದೆ. ನೋಡಿ ಈ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ದಲ್ಲಿಟ್ಟು ನೋಡಿ ಒಂದು ಸ್ವಲ್ಪ ಫ್ರೈ ಮಾಡಿಬಿಟ್ಟು ತೊಗೊಳ್ರಿ ಇದ್ರಾಗ ಒಂದು 70% ಆಗಷ್ಟು. 2 ಸಲ ಡೀಪ್ ಫ್ರೈ ಮಾಡೋಣ್ರಿ. ಅವಾಗ ತುಂಬಾ ಗರಿ ಗರಿಯಾಗಿ ಕ್ರಿಸ್ಪಿ ಮತ್ತು ಒಂಚೂರೂ ಎಣ್ಣೆ ಹಿಡಿಯಲ್ಲ ರೀ, ತುಂಬಾ ಚೆನ್ನಾಗಿ ಬರ್ತವೆ ನೋಡಿ. ಈ ಉಂಡೆ ಪಕೋಡ ಈರುಳ್ಳಿ ಜಾಸ್ತಿ ಇರೋದ್ರಿಂದ ಅದರ ಘಮನೇ ತುಂಬಾ ಚೆನ್ನಾಗಿ ಬರ್ತದೆ ನೋಡಿ. ಇಷ್ಟು ಕರೆದ್ರೆ ಸಾಕ್ರಿ. ಫಸ್ಟ್ ಇಷ್ಟು ಕರೆದ ಮೇಲೆ ಇದನ್ನು ತೆಗೆದುಬಿಟ್ಟು ತೊಗೋಬೇಕ್ರಿ ಇದನ್ನು ನೋಡಿ. ಈಗ ಒಂದು ಇದನ್ನು 2 ನಿಮಿಷ ಸೈಡಿಗೆ ಇಡ್ತೀನಿ ರೀ. ಆಮೇಲೆ ಎಣ್ಣೆಯನ್ನು ಚೆನ್ನಾಗಿ ಹೈ ಫ್ಲೇಮ್ದಲ್ಲಿಟ್ಟು ಕಾಯಿಸಿ ಇನ್ನೊಮ್ಮೆ 2 ಸಲ ಡೀಪ್ ಫ್ರೈ ಮಾಡಿ ತೊಗೋಬೇಕ್ರಿ ಇದನ್ನು ನೋಡಿ. ತುಂಬಾ ಚೆನ್ನಾಗಿ ಒಮ್ಮೆಲೆ ಸ್ವಲ್ಪನೇ ಒಂದು ಅರ್ಧ ನಿಮಿಷ ಅಷ್ಟೇ ಹಾಕಿಬಿಟ್ಟು ತೆಗೆದು ಬಿಡ್ಬೇಕ್ರಿ ಅಷ್ಟೇ. ಮತ್ತು ಇಲ್ಲಾಂದ್ರೆ ಏನಾಗ್ತೈತಿ, ಅದು ಈರುಳ್ಳಿ ಎಲ್ಲ ಏನೋ ಸೀದು ಹೋಗಿ ಮತ್ತು ಟೇಸ್ಟ್ ಕೈ ಹತ್ತದ ನೋಡಿ. ಇಷ್ಟು ಈ ರೀತಿ ಕೆಂಪಗಾದ್ರೆ ತುಂಬ ಕ್ರಿಸ್ಪಿಯಾಗಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ ನೋಡಿ. ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಉಂಡೆ ಪಕೋಡ ರೆಡಿ ಆಗ್ಯಾವ ರೀ. ಅನ್ನ ಸಾಂಬಾರು ಜೊತೆನೂ ಈ ರೀತಿ ಸೈಡ್ ಉಂಡೆ ಪಕೋಡ ಇದ್ರೆ ಅದರ ಟೇಸ್ಟೇ ಬೇರೆ. ಅಥವಾ ಈ ಚಳಿಗಂತೂ ಬಿಸಿ ಬಿಸಿ ಟೀ ಜೊತೆ ಈ ಪಕೋಡದ ಮಜಾನೇ ಬೇರೆ ರೀ. ನೋಡಿ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ. ತುಂಬಾ ಕ್ರಿಸ್ಪಿ ಅದಾವೆ ಮತ್ತು ಒಂದು ಚೂರೂ ಎಣ್ಣೆ ಹಿಡ್ದಿಲ್ಲ. ತುಂಬಾ ನೋಡಿ ಸಾಯಂಕಾಲ ಟೀ ಜೊತೆ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ತುಂಬಾ ಸಿಂಪಲ್ ಐತಿ. ಕಡಿಮೆ ಇಂಗ್ರೀಡಿಯೆಂಟ್ಗಳನ್ನ ಬಳಸಿ ಮಾಡಿದ್ದೀನಿ. ಮನೆಯಲ್ಲಿರೋ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ನೋಡಿ. ಒಳಗಡೆನೂ ಕಟ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ. ನೋಡಿ ಈ ರೀತಿ ಬಿಸಿ ಬಿಸಿ ಪಕೋಡ ಇದ್ದರೆ ಇದನ್ನು ನೀವು ಸಾಸ್ ಜೊತೆನೂ ತಿನ್ಬೋದು, ಮೆಣಸಿನ್ಕಾಯಿ ಸೈಡಿಗೆ ಕಟ್ಕೊಂಡು ತಿನ್ಬೋದು, ಅಥವಾ ಗ್ರೀನ್ ಚಟ್ನಿ ಜೊತೆನೂ ತಿನ್ಬೋದು. ಈ ರೀತಿ ಟೀ ಜೊತೆ ಪಕೋಡ ಇದ್ದರೆ ಅದ್ರ ಮಜಾನೇ ಬೇರೆ ರೀ. ಚಳಿಯಲ್ಲಿ ಬಿಸಿ ಬಿಸಿ ಪಕೋಡ ಯಾರಿಗಿಷ್ಟ ಇಲ್ಲ ಹೇಳ್ರಿ, ಎಲ್ಲರಿಗೂ ಇಷ್ಟ. ಈ ಉಂಡೆ ಪಕೋಡ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ. ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.